ನಿಮಗೆ ಹತ್ತಿರದಿಂದ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಇದಾಗ್ತಾ ಇದೆ ಅಂತ. ಓ ಆಮೇಲೆ ಪ್ರಿಂಟರ್ಗಾಗಲಿ ಲೇಸರ್ಗಾಗಲಿ ಈ ಸ್ಪೆಷಲ್ ಕಿಟ್ ಬರುತ್ತೆ ನಿಮಗೆ. ಓಕೆ 3 months ಅಪ್ಡೇಟ್ ಕೊಡ್ತೀವಿ. ಹೌದು. ಆ್ಯಂಡ್ ಸಾಫ್ಟ್ವೇರ್ ಅಲ್ಲಿ ನೀವು ಬಿಲ್ಲಿಂಗ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ನೀವು ಎಂಟ್ರಿ ಮಾಡ್ಕೋಬಹುದು. ಸರಿ, ಅದಿದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ, ವಿಡಿಯೋ ಕೊಡ್ತಾ ಇದ್ದೀನಿ. ಇದನ್ನು ಬಿಸ್ನೆಸ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಎವರ್ಗ್ರೀನ್, ಯಾವತ್ತೂ ನಡೀತಾ ಇರುವಂಥ ಬಿಸ್ನೆಸ್ ಆ್ಯಂಡ್ ಎಲ್ಲ ಕಡೆನೂ ಬೇಕು. ನೋಡಿ, ಇವಾಗ ಒಂದು ಮ್ಯಾರೇಜ್ ಸೀಸನ್ ಬಂದಿದೆ. ಇವಾಗ ಪ್ರತಿಯೊಬ್ಬ ಮಹಿಳೆಯರು ಕೂಡ ಒಂದು ಒಳ್ಳೆ ಡಿಸೈನರ್ ಬ್ಲೌಸ್ ಹೊಲಿಸ್ಕೊಬೇಕು. ಓಕೆ, ಲೇಟೆಸ್ಟ್ ಆಗಿರುವಂತಹ ಟ್ರೆಂಡ್ಗೆ ಇರಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಸೂಪರ್ ಡಿಸೈನ್ಸ್ ಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಆ ಡಿಸೈನ್ಸ್ಗಳನ್ನ ಈ ಕಾಲದಲ್ಲಿ ನೀವು ಕೈಯಲ್ಲಿ ಹಾಕ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಇಲ್ಲೇ ಬರುವಂಥದ್ದು ನಿಮಗೆ ಎಂಬ್ರಾಯ್ಡರಿ ಮಷಿನ್ಗಳು, ಜೊತೆಯಲ್ಲಿ ಓನ್ಲಿ ಎಂಬ್ರಾಯ್ಡರಿ ಮಷಿನ್ ಅಷ್ಟೇ ಅಲ್ಲ, ಒಂದು ಬ್ಲೌಸ್ ರೆಡಿ ಮಾಡಬೇಕು, ಒಂದು ಯೂನಿಫಾರ್ಮ್ ರೆಡಿ ಮಾಡಬೇಕು, ಏನೇ ಬೇಕು ಅಂದರೂ ಕೂಡ ನಮಗೆ ಬೇಕಾಗಿರುವಂಥದ್ದು ಕಟ್ಟಿಂಗ್ ಮಷಿನ್ಗಳು. ಹೇಗೆ ಬೇರೆ ಬೇರೆ ಸೆಕ್ಟರ್ಗಳು ಅಪ್ಡೇಟ್ ಆಗ್ತಾ ಇದೆ, ಮುಂದೆ ಬರ್ತಿದೆ, ಅದೇ ರೀತಿಯಲ್ಲಿ ನಮ್ಮ ಕ್ಲೋತಿಂಗ್ ಇರ್ಬೋದು, ಏನು ಸ್ಟಿಚಿಂಗ್ ಸೆಕ್ಟರ್ ಇದೆ, ಇದು ಕೂಡ ಮುಂದೆ ಬರ್ತಾ ಇದೆ. ಲೇಟೆಸ್ಟ್ ಟೆಕ್ನಾಲಜಿನ ನಮ್ಮ ಜೊತೆ ತೊಗೊಂಡು ಬರ್ತಾ ಇದೆ. ಅದರಿಂದ ಉದ್ಯೋಗ ಅವಕಾಶಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಯಾರ್ಯಾರು ಟೇಲರಿಂಗ್ ಮಾಡ್ತಾ ಇದ್ದಾರೆ, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಎಸ್ಪೆಷಲಿ ಲೇಡೀಸ್ಗಳು, ಹೌದು ತುಂಬ ಲೇಡೀಸ್ಗಳು ಆರಾಮಾಗಿ ಮಾಡುವಂಥ ಕೆಲಸ, ನಮ್ಮ ಮನೆಯಿಂದ ಮಾಡೋಣ ಅಂತ ಯೋಚನೆ ಮಾಡುವಂಥದ್ದೇ ಟೇಲರಿಂಗ್ ಕೆಲಸ. ಅವರುಗಳು ಇವೆಲ್ಲ ಟೆಕ್ನಾಲಜಿಯ ಬೆನಿಫಿಟ್ ತೊಗೊಂಡು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಕೇವಲ ಮಾಮೂಲಿ ಒಂದು ಬ್ಲೌಸ್ ಹೊಲಿದ್ರೆ ನಿಮಗೆ 100-200 ರೂಪಾಯಿ ಸಿಗ್ತಾ ಇರುವಂಥದ್ದು, ಇವತ್ತು ಒಂದು ಡಿಸೈನರ್ ಬ್ಲೌಸ್ ಹೊಲಿತಾ ಇದ್ದೀರಾ, ಅದನ್ನು ಜಾಸ್ತಿ ಮಾಡಿ ಕೊಡ್ತಾ ಇದ್ದಾರೆ ಅಂತಂದರೆ 1000 ರೂಪಾಯಿಗಳವರೆಗೂ ಕೂಡ ಆದಾಯ ಗಳಿಸ್ಬೋದು. ಅಷ್ಟೇ ಅಲ್ಲದೆ ಇನ್ನೇನಾಗ್ತದೆ ಅಂತಂದರೆ ನೀವು ಯೂನಿಫಾರ್ಮ್ಗಳನ್ನು, ಹೌದು ಸ್ನೇಹಿತರೆ, ಯೂನಿಫಾರ್ಮ್ಗಳನ್ನು ನೀವು ಬಲ್ಕಲ್ಲಿ ಕೂಡ ಮಾಡ್ಬೋದು, ಅಲ್ಲೂ ಕೂಡ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು. ಆದರೆ ಇವೆಲ್ಲದಕ್ಕೂ ಮಾಡೋದಕ್ಕೆ ನಾನು ಹೇಳಿದಾಗೆ ಅಪ್ಡೇಟ್ ಆಗಲೇಬೇಕು, ಮಷಿನರಿಗಳು ನಿಮಗೆ ಬೇಕೇ ಬೇಕು ಸ್ನೇಹಿತರೆ. ಹೆಚ್ಚಿನ ಜನ ನನಗೆ ಕೇಳಿದ್ರು ಕೂಡ ನಮಗೆ ಎಂಬ್ರಾಯ್ಡ್ರಿ ಮಷಿನ್ಗಳಿರ್ಬೋದು, ಕಟ್ಟಿಂಗ್ ಮಷಿನ್ಗಳು, ಅದನ್ನು ತೊಗೊಂಬನ್ನಿ, ಎಲ್ಲಿ ಒಳ್ಳೆ ರೇಟಲ್ಲಿ ಸಿಗುತ್ತೆ, ಮೇನ್ ರೇಟ್ಗಿಂತ ಸರ್ವಿಸ್. ಹೌದು ಸ್ನೇಹಿತರೆ, ಸೇಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇವತ್ತು ಸೇಲ್ ಮಾಡಿಬಿಡ್ಬೋದು, ಎಲ್ಲಿಂದ ತೊಗೊಂಬಂದ್ಬಿಡ್ಬೋದು ಮಷಿನರಿ ಕಮ್ಮಿ ರೇಟ್ಗೆ, ಚೈನಾ ಮೇಡ್ ಎಲ್ಲೆಲ್ಲೂ ಸಿಗುತ್ತೆ. ಆದರೆ ಅದು ತಂದಾದಮೇಲೆ ಅದು ನಮ್ಮ ಜೊತೆ ಇರಬೇಕಲ್ವ, ನಮಗೆ ಕೆಲಸಕ್ಕೆ ಸಹಾಯ ಮಾಡಬೇಕಲ್ವ. ಎಸ್, ಸೊ ಇವೆಲ್ಲದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಯೂಮಿ ಎಂಬ್ರಾಯ್ಡರಿ ಮಷಿನರಿಗಳನ್ನು. ಇವಾಗ ಅಪ್ಡೇಟ್ ಕೂಡ ಬಂದಿದೆ. ಹೌದು, ಮುಂಚೆನೂ ಕೂಡ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಇವಾಗ ಇವ್ರ ಬಳಿ ಕಟ್ಟಿಂಗ್ ಮಷಿನ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಹಾಗಾದರೆ ಇದು ಏನು ಎತ್ತ ಏನೇನು ಬಂದಿದೆ, ಸೊ ಪ್ರತಿಯೊಂದು ವಿಷಯ ತಿಳಿಸ್ಕೊಡೋದಕ್ಕೆ ಯೂಮಿ ಎಂಬ್ರಾಯ್ಡರಿಯ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಚೇತನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್, ನಾವು ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಇವಾಗ ಮೊದಲನೇ ಕ್ವಶನ್ನು, ನಾವು ಮುಂಚೆನೂ ಕೂಡ ನಮ್ಮ ಚಾನಲಲ್ಲಿ ಬಂದಿದ್ರಿ, ಅನೇಕ ಮಾಹಿತಿಯನ್ನು ಕೊಟ್ಟಿದ್ರಿ, ಹೊಸ ಮಷಿನ್ ಜೊತೆ ಬಂದಿದ್ದೀರಾ ಇವತ್ತು. ಸೊ ಲಾಸ್ಟ್ ವಿಡಿಯೋದ ರೆಸ್ಪಾನ್ಸ್ ಯಾವ ಥರ ಇತ್ತು, ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು ಸರ್. ಸರ್, ಲಾಸ್ಟ್ ವಿಡಿಯೋ ನಾವು ನಿಮ್ಮ ಕರೆಸಿ ವಿಡಿಯೋ ಮಾಡಿಸಿದ್ದು. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರೂರಲ್ ಏರಿಯಾಸಿಂದ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಆಗಿರ್ಬೋದು, ರಾಯಚೂರು, ಪ್ರತಿಯೊಂದು ಕಡೆಯಿಂದನೂ ಕನ್ನಡ ಕೋರ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕದಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಹೊಸ ಮಷಿನರಿ ಲಾಂಚ್ ಮಾಡ್ತಾ ಇದ್ದಾರೆ. ಲಾಂಚ್ ಮಾಡಿದ್ದೀವಿ, ಮತ್ತೆ ನಿಮ್ಮನ್ನೇ ಕರೆಸಿದ್ದೀವಿ. ಓಕೆ ಸರ್, ಇವಾಗ ಫಸ್ಟ್ ಮೊದಲೇದಾಗಿ ಯಾರು ನೋಡಿಲ್ಲ ಅವರಿಗೋಸ್ಕರ ಒಂದು 2 ಕ್ವಶನ್ ಕೇಳ್ತೀನಿ. ಮೊದಲೇದಾಗಿ ಯೂಮಿ ಎಂಬ್ರಾಯ್ಡರಿ ಈ ಔಟ್ಲೆಟ್ ಏನಿದೆ ಅಲ್ವಾ, ಬೆಂಗಳೂರಲ್ಲಿ ಎಲ್ಲಿದೆ ಸರ್ ಇದು ಆ್ಯಕ್ಚುಲಿ? ಸರ್, ಬೆಂಗಳೂರಲ್ಲಿ ರಾಜಾಜಿನಗರ್ 6th ಬ್ಲಾಕ್, ಡಾಕ್ಟರ್ ರಾಜ್ಕುಮಾರ್ ರೋಡ್ ಹತ್ರ ಮೇನ್ ರೋಡಲ್ಲೇ ಬರುತ್ತೆ. ಏನಾದ್ರು ಲ್ಯಾಂಡ್ ಮಾರ್ಕ್ ತಿಳಿಸ್ಬೋದಾ ನಮಗೆ? ಸರ್, ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಮಗೆ ಐದರ್ ಗೋಪಾಲ್ಪುರ ಬಸ್ ಸ್ಟಾಪ್ ಅಥವಾ SJR ಪಬ್ಲಿಕ್ ಸ್ಕೂಲ್. SJR ಪಬ್ಲಿಕ್ ಸ್ಕೂಲ್ ಇಲ್ಲ ಕೆಳಗಡೆ ಇದೆ. ಹೌದು. ಅಂಡ್ ಯೂಮಿ ಎಂಬ್ರಾಯ್ಡರಿ ಓನ್ಲಿ ಬೆಂಗಳೂರಲ್ಲಿ ಇಲ್ಲೊಂದೇ ಇರೋದಾ, ಇನ್ನು ಬೇರೆ ಕಡೆನೂ ಇದೆಯಾ? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಲ್ಲೊಂದೇ. ಕರ್ನಾಟಕ ಬಿಟ್ಟು ಎಲ್ಲಿದೆ ಸರ್ ಇದು? ಅದು ಬಿಟ್ಟು ನಮ್ಮ ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಹೈದರಾಬಾದ್ ಅಲ್ವಾ? ಸೊ ಅಂಡ್ ದೆನ್ ಚೆನ್ನೈಯಲ್ಲಿ ಕೂಡ ಇದೆ. ಚೆನ್ನೈಲೂ ಇದೆಯಾ? ಆಂಧ್ರ ಪ್ರದೇಶ್ ಗುಂಟೂರಲ್ಲಿ ಇದೆ, ವೈಜಾಗ್ ಅಲ್ಲಿ ಇದೆ, ರಾಜಮಂಡ್ರಿಲಿ ಇದೆ. ಈಗ ರೀಸೆಂಟ್ ಆಗಿ ಪುಣೆಯಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಪುಣೆಯಲ್ಲಿ ಓಪನ್ ಮಾಡಿದ್ದಾರೆ. ಸೊ ಮಲ್ಟಿಪಲ್ ಬ್ರಾಂಚಸ್ ಇದೆ. ಸರ್ ಹೇಳಿದ್ರಲ್ವಾ, ಅಲ್ಲಿಂದ ಕನ್ನಡಿಗರು ನೋಡ್ತಿದ್ರೆ ಡೆಫಿನೆಟ್ಲಿ ಅಲ್ಲಿಂದನೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಇವಾಗ ನಾನು ಕೇಳುವಂಥದ್ದು ಯೂಮಿ ಎಂಬ್ರಾಯ್ಡರಿಯಲ್ಲಿ ಏನೇನು ಮಷಿನರಿಗಳು ನಮಗೆ ಅವೈಲೇಬಲ್ ಇದೆ ಸರ್? ಸರ್, ನಮ್ಮಲ್ಲಿ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಮಿಷಿನು, ಓಕೆ, ಲೇಸರ್ ಕಟಿಂಗ್ ಮಿಷಿನು, ಪ್ರಿಂಟರ್ ಮಿಷಿನು. ಅದು ಏನಕ್ಕೆ ಯೂಸ್ ಆಗುತ್ತೆ? ಅದು ಕೂಡ ಅಷ್ಟೇ. ಈಗ ಲೇಸರ್ ಮಿಷಿನು ಬಡ್ಜೆಟ್ ಸ್ವಲ್ಪ ಹೆವಿ ಆಗಿದೆ, ನಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಹೇಳಿ ಅಂತ ಪ್ರಿಂಟರ್ ಇದೆ.
ಲೇಸರ್ ಮಿಷಿನ್ ಏನ್ ಮಾಡುತ್ತೆ ಆಟೋಮೆಟಿಕಲಿ ಕಟ್ ಮಾಡುತ್ತೆ. ಪ್ರಿಂಟರ್ ಮಿಷಿನ್ ಪ್ರಿಂಟ್ ಹಾಕಿ ಕೊಡುತ್ತೆ, ನಾವು ಅದ್ರ ಪ್ರಕಾರ ನೋಡಿ ಕಟ್ ಮಾಡಬೇಕು. ನೋಡಿ ಸರ್, ಒಂದೇ ಮ್ಯಾಟ್ರು ಇದನ್ನೆಲ್ಲ ಮಾಡೋರು ಹೆಚ್ಚಿನದಾಗಿ ಮಹಿಳೆಯರು. ಸೊ ಅವರು ಕೂಡ ದುಡ್ಡೆಲ್ಲ ಹೊಂದಿಸ್ಬೇಕು, ಭಾಳ ಕಷ್ಟಪಟ್ಬಿಟ್ಟು ಮಷಿನ್ ತೊಗೊಳ್ಬೇಕು. ಸೊ ನಿಮ್ಮ ಬಳಿ ಮಷಿನರಿಗಳು ರೇಟ್ ಚೆನ್ನಾಗಿರುತ್ತೆ ಸರ್, ಅಫೋರ್ಡೆಬಲ್ ಇದೆಯಾ? ಹೌದು ಸರ್, ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀರಾ. ಇನ್ನೊಂದು ಒಂದ್ಸತಿ ಮಷಿನ್ ತೊಗೊಂಡ್ರೆ ಅವರು ಇದರಿಂದ ಬಿಸ್ನೆಸ್ ಮಾಡಬೇಕು, ತುಂಬಾ ವರ್ಷಗಟ್ಟಲೆ ಇದನ್ನ ಬಿಸ್ನೆಸ್ ಮಾಡಬೇಕು. ಸರ್ ಸರ್ವಿಸ್ ಅಲ್ಲಿ ಏನು ಸಮಸ್ಯೆ ಇಲ್ಲ ತಾನೆ? ಸರ್ ಸರ್ವಿಸ್ ಅಲ್ಲಿ ನೀವು ಗೂಗಲ್ ರಿವ್ಯೂ ಆಗಲಿ ಚೆಕ್ ಮಾಡಿ, ಅಥವಾ ನಾವು ಕಸ್ಟಮರ್ಸ್ ನಂಬರ್ಸ್ ಕೂಡ ಕೊಡ್ತೀವಿ. ನಿಮ್ಮ ಲೊಕೇಶನ್ ನಿಯರ್ ಆಗಿರೋ ಕಸ್ಟಮರ್ ಮನೆ ಕೂಡ ನಾವು ನಿಮ್ಮನ್ನ ಕಳ್ಸಿಕೊಡ್ತೀವಿ. ಅವ್ರ ಬಿಸ್ನೆಸ್ ಹೇಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಹೋಗಿ ನೋಡ್ಬೋದಾ? ಡೈರೆಕ್ಟ್ ಆಗಿ ಹೋಗಿ ನೋಡ್ಬೋದು, ಕೇಳ್ಬೋದು ಅವ್ರನ್ನೆಲ್ಲ, ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೋದು ನಿಮ್ಮನ್ನ. ಡೆಫಿನೆಟ್ಲಿ ಪಕ್ಕಾ ಅಲ್ವಾ? ಯಾಕಂತಂದ್ರೆ ಇದು ₹1-2 ಬಿಸ್ನೆಸ್ ಅಲ್ಲ ವೀಕ್ಷಕರೇ. ಸೊ ಅದರಿಂದ ನಾನು ಇವರಿಗೆ ಕ್ಲಿಯರ್ ಅಂಡ್ ಕಟ್ ಆಗಿ ಕೇಳ್ತಾ ಇದ್ದೀನಿ. ಸೇಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಕೊಡುವಂಥದ್ದು ಇಂಪಾರ್ಟೆಂಟ್. ಸರ್ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಸರ್ವಿಸ್ ಕೊಡ್ತೀರಾ? ಯಾವುದೇ ಭಾಗ ಇರಲಿ ಸರ್, ನಮ್ಮ ಟೆಕ್ನಿಷಿಯನ್ ಅಲ್ಲೇ ಖುದ್ದಾಗಿ ಹೋಗಿ ಅವರಿಗೆ ಸರ್ವಿಸ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ಇದು ಮಷಿನರಿಗಳು ಮಹಿಳೆಯರು ಸುಲಭವಾಗಿ ಇದನ್ನೆಲ್ಲ ಆಪರೇಟ್ ಮಾಡ್ಬೋದಾ? ತುಂಬ ಈಸಿಯಾಗಿ ಆಪರೇಟ್ ಮಾಡ್ಬೋದು ಸರ್, ಯಾಕಂದರೆ ನಮ್ಮ ಕಡೆ ಟ್ರೈನಿಂಗ್ ಕೂಡ ಇರುತ್ತೆ. ಅವ್ರು ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಆಫ್ಲೈನ್ ಟ್ರೈನಿಂಗ್ ಇರುತ್ತೆ, ಎನಿ ಟೈಮ್ ವಿಡಿಯೋ ಕಾಲ್ ಅಸಿಸ್ಟೆನ್ಸ್ ಇರುತ್ತೆ. ಅವ್ರು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ನಮ್ಮ ಟ್ರೈನರ್ ಅವೈಲೇಬಲ್ ಇರ್ತಾರೆ. ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾರೆ. ಓದೇ ಇರಲಿ, ಎಜುಕೇಶನ್ ಇಲ್ದಿದ್ದವರು ಮಾಡ್ಬೋದಾ? ಹೌದು ಸರ್, ಎಜುಕೇಶನ್ ಬೇಕು ಅಂತಾನೆ ಇಲ್ಲ, ಅವ್ರಿಗೊಂದು ಜಸ್ಟ್ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಬಂದರೆ ಸಾಕು. ಆ್ಯಂಡ್ ಇನ್ನೊಂದು, ಈ ರೀತಿ ವರ್ಕ್ಗೆ ಸರ್ ಮಾರ್ಕೆಟ್ ಇದೆಯಾ, ಬಿಸ್ನೆಸ್ ಇದೆಯಾ ಇದು ಚೆನ್ನಾಗಿ? ಸರ್ ಈಗ ಇದು ಬಂದ್ಬಿಟ್ಟು ನಿಮಗೆ ಗೇಮ್ ಚೇಂಜರ್ ಮಿಷಿನ್. ಈಗ ಗೇಮ್ ಚೇಂಜರ್ ಫ್ಯೂಚರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದು ಪ್ರೋಗ್ರೆಸ್ ಆಗುತ್ತೆ ಅಂತ. ಸೊ ನಾವು ಈಗ ಆಲ್ರೆಡಿ ಇಡೀ ಆಲ್ಮೋಸ್ಟ್ ಫುಲ್ ಕರ್ನಾಟಕ ಅಂಡ್ ದೆನ್ ಮಹಾರಾಷ್ಟ್ರ ಅಂಡ್ ದೆನ್ ಹೈದರಾಬಾದ್ ಎಲ್ಲ ಕಂಪ್ಲೀಟ್ಲಿ ನಾವೇ ಫ್ರಾಂಚೈಸೀಸ್ ತಗೊಂಡಿದ್ದೀವಿ ಲೇಸರ್ ಮಿಷಿನ್. ಸೊ ಯಾವುದೇ ಸಬ್ ಡೀಲರ್ ಬಂದರೂ ಕೂಡ ನಮ್ಮ ಅಂಡರಲ್ಲೇ ಬರ್ತಾರೆ. ಸರಿ. ಸೊ ನೀವು ಮುಂದೆ ಫ್ಯೂಚರ್ ಈಗ ಮಿಷಿನ್ನ ತೊಗೊಂಡು ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀರಾ ಅಲ್ವಾ? ಸೊ ಒಟ್ಟಿನಲ್ಲಿ ಇದು ಫ್ಯೂಚರ್ ಇದೆ. ಹೌದು ಸರ್, ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಕಟ್ಟಿಂಗ್ ಮಾಸ್ಟರ್ ಈಗ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಒಂದು 10-15 ಜನ ಟೈಲರ್ಸ್ ನ ಇಟ್ಕೊಂಡು ಎವ್ರಿ ಡೇ ಒಂದು 30-40 ಬ್ಲೌಸಸ್ ನ ಕಟ್ ಮಾಡ್ತಾ ಇರ್ತಾರೆ. ಕಟ್ಟಿಂಗ್ ಮಾಸ್ಟರ್ ಏನು ಅವರು ಅಟ್ಲೀಸ್ಟ್ ಒಂದು 70,000-80,000 1 lakh ವರೆಗೂ ಸ್ಯಾಲರಿ ಪೇ ಮಾಡ್ತಾ ಇರ್ತಾರೆ. ಆ ಕಟ್ಟಿಂಗ್ ಮಾಸ್ಟರ್ನ ಎಲಿಮಿನೇಟ್ ಮಾಡಿ ನೀವು ಈ ಮಷಿನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮಷಿನ್ ತಗೊಂಡ್ರೆ ಅವರ ಅವಶ್ಯಕತೆನೇ ಬೇಡ ಅಂತ ಹೇಳ್ತೀರಾ? ಲೈಫ್ ಲಾಂಗ್ ದುಡಿಬಹುದು. ಎಸ್ ಸರ್, ಸರ್ವಿಸ್ ಬರೀ ನೀವು ಚೆನ್ನಾಗಿ ಕೊಡ್ತೀರಾ? ಸರ್ವಿಸ್ ನಾವೇ ಕೊಡ್ತೀವಿ ಅಲ್ವಾ? ಇನ್ನೇನು ಬೇಕು ಅವ್ರಿಗೆ? ಆದಾಯ ಚೆನ್ನಾಗಿದೆ ಸರ್, ಒಳ್ಳೆ ಆದಾಯ ಇದೆ, ರೇಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ನೋಡಿದ್ರೆ ವೀಕ್ಷಕರೇ, ಒಳ್ಳೆ ಮಷಿನ್ ತರ್ತಾ ಇದ್ದೀನಿ, ಒಳ್ಳೆ ಆದಾಯ ತರ್ತಾ ಇದ್ದೀನಿ, ಒಳ್ಳೆ ಕಂಪ್ನಿನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇನ್ನೇನು ಬೇಕು ನಿಮಗೆ? ಸೊ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದು ಕೂಡ ಸೊ ಕಂಪ್ನಿ ಕಡೆಯಿಂದ ಲಾಂಗ್ ಟೈಮ್ ಸರ್ವಿಸಸ್ ಇರುತ್ತೆ. ಸರ್ ಇಂದಿನ ವಿಡಿಯೋದಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಮಷಿನ್ ಯಾವುದು ಸರ್ ಇವತ್ತು? ಸರ್ ಇವತ್ತಿನ ವಿಡಿಯೋದಲ್ಲಿ ನಾವು fashion.englaser ಅನ್ನೋ ಒಂದು ಲೇಸರ್ ಕಟಿಂಗ್ ಮಿಷಿನ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಜೊತೆಲಿ ಮುಂಚೆನೂ ಇದ್ದಂತಹ ನಿಮ್ಮ ಎಂಬ್ರಾಯ್ಡರಿ ಮಷಿನ್ಗಳನ್ನು ಕೂಡ ಅದನ್ನು ಕೂಡ ಒಂದು ಗ್ಲಾನ್ಸ್ ಮಾಡೋಣ, ನೋಡ್ಬಿಡೋಣ ಅಲ್ವಾ? ಸೊ ಬನ್ನಿ ಸರ್, ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ಪ್ರೈಸು, ವಾರಂಟಿ, ಗ್ಯಾರಂಟಿ ಎಲ್ಲ ಆಮೇಲೆ ಮಾತಾಡೋಣ ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬ ಜನರಿಗೆ ಈ ರೀತಿ ಬಿಸ್ನೆಸ್ ಅವಶ್ಯಕತೆ ಇರುತ್ತೆ, ಆದ್ದರಿಂದ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಸರ್ ಬನ್ನಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ಮೊದಲಾಗಿ ಈ ಮಷಿನ್ ಇದೆ ತಾನೇ? ಮಷೀನ್ ಹೌದು ಸರ್, ಇದೆ. ಹೆಸರೇನು ಸರ್ ಇದ್ರದ್ದು? fashion.englaser ಅಂತ ಹೇಳಿ. ಏನು ಕೆಲಸ ಮಾಡುತ್ತೆ ಇದು ಸರ್? ಇದು ಬಂದ್ಬಿಟ್ಟು ಲೇಸರ್ ಕಟಿಂಗ್ ಮಿಷಿನ್. ಬ್ಲೌಸ್ ಆಗಿರ್ಬೋದು, ಚೂಡಿದಾರು, ಜೆಂಟ್ಸ್, ವುಮೆನ್ಸ್, ಕಿಡ್ಸ್, ಯೂನಿಫಾರ್ಮ್, ಯಾವುದೇ ರೀತಿಯ ಗಾರ್ಮೆಂಟ್ ಇದಿಷ್ಟು ಈ ರೀತಿ ಈ ಬೆಡ್ ಸೈಜ್ ಅಲ್ಲಿ ಪ್ಲೇಸ್ ಮಾಡ್ಬಿಟ್ಟು ಮಿಷಿನ್ ಅಲ್ಲಿ ಸಿಸ್ಟಮ್ ಅಲ್ಲಿ ನೀವು ಒಂದು ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ರೆ, ಯಾವ ಮೆಜರ್ಮೆಂಟ್ ಕಟ್ ಆಗಬೇಕು ಆ ರೀತಿ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕಲಿ ಕಂಪ್ಲೀಟಾಗಿ ಕಟ್ ಆಗುತ್ತೆ ನಿಮಗೆ. ಅದನ್ನು ನೀವು ಜಸ್ಟ್ ತಗೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಹೌದಾ? 100% ಕ್ಲಾತ್ ವೇಸ್ಟೇಜ್ ಆಗಲ್ಲ. ಕ್ಲಾತ್ ವೇಸ್ಟೇಜ್ ಆಗಲ್ಲ, ಮೇನ್ ಕ್ಲಾತ್ ವೇಸ್ಟ್ ಆಗಲ್ಲ. ಹೌದು ಸರ್, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಹೌದು, ಸರ್ ಇವಾಗ ಇದ್ರ ಬಗ್ಗೆ ಕ್ವಶನ್ ಎಲ್ಲ ಆಮೇಲೆ ಕೇಳ್ತೀನಿ, ಫಸ್ಟ್ ಮಾಡಿ ತೋರಿಸ್ಬಿಡಿ ಸರ್ ಹೇಗೆ ಮಾಡೋದು ಅಂತ. ಈಗ ಇದ್ರ ಬೆಡ್ ಸೈಜ್ ಬಂದ್ಬಿಟ್ಟು ನಿಮಗೆ 130 cm by 90 cm ಇದೆ. 130ಗೆ 90 cm. ಓಕೆ ಓಕೆ. ಈಗ ನಾನು ನಿಮಗೆ ಒಂದು ಬ್ಲೌಸ್ ಪೀಸ್ ಮೇಲೆ ಕಟಿಂಗ್ ಯಾವ ರೀತಿ ಆಗುತ್ತೆ ಅಂತ ಸ್ಯಾಂಪಲ್ ಮಾಡಿ ಸರ್. ಮಾಡಿ ಬ್ಲೌಸ್ ಪೀಸ್ ನ ಇಟ್ಟಿದ್ದೀನಿ ಸರ್. ಓಕೆ ಓಕೆ. ಲೇಸರ್ ಮಿಷಿನ್ ಇದೆ, ಇದು ಲೇಸರ್ ಮಿಷಿನ್ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಆ ಲೇಸರ್ ಮಿಷಿನ್ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಬರ್ತೀನಿ. ಓಕೆ, ನೋಡಿ ಬರ್ತಾ ಇದೆ. ಬಂತು, ಲೇಸರ್ ಮಿಷಿನ್ ಬಂತಾ? ಹೌದು. ಸೊ ಈಗ ಮಿಷಿನ್ ಆನ್ ಮಾಡಿದ್ಮೇಲೆ ನಮ್ಮ ಕೆಲಸ ಎಲ್ಲ ಈಗ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಇರುತ್ತೆ. ಸೊ ನೀವು ಹೇಳ್ತಾ ಇರೋದು ಈ ಮಿಷಿನ್ ಜೊತೆ ಲ್ಯಾಪ್ಟಾಪ್ ಇರಲೇಬೇಕು? ಹೌದು, ಲ್ಯಾಪ್ಟಾಪ್ ಅಲ್ವಾ? ಹೌದು ಸರ್. ಮೊಬೈಲ್ ಅಲ್ಲಿ ಆಗಲ್ವಾ? ಮೊಬೈಲ್ ಅಲ್ಲಿ ಆಗಲ್ಲ ಸರ್, ಯಾಕಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಬರುತ್ತೆ, ಕ್ಯಾಟ್ ಸಾಫ್ಟ್ವೇರ್. ಓಕೆ, ಆ ಕ್ಯಾಟ್ ಸಾಫ್ಟ್ವೇರ್ ನ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಲ್ಯಾಪ್ಟಾಪ್ ಇರಲೇಬೇಕು. ಇದಕ್ಕೆ ಮಷಿನ್ ಜೊತೆಗೆ ನಿಮ್ಗೆ ಏನೇನು ಬರುತ್ತೆ? ಮಿಷಿನ್ ಬರುತ್ತೆ, ಓಕೆ, ಸಾಫ್ಟ್ವೇರ್ ಬರುತ್ತೆ. ಓಕೆ, ಬರೀ ಸಾಫ್ಟ್ವೇರ್ ಒಂದೇನೆ ನಿಮಗೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಸಾಫ್ಟ್ವೇರ್ 2.5 ಲಕ್ಷ ಆಗುತ್ತೆ. ಯಾಕಂದ್ರೆ ಇದು ಫುಲ್ಲಿ ಕಸ್ಟಮೈಸ್ ಸಾಫ್ಟ್ವೇರ್, ಓನ್ ಸಾಫ್ಟ್ವೇರ್. ಸರಿ, ಇದುವರೆಗೂ ಯಾರು ಇದನ್ನ ಕಾಪಿ ಮಾಡೋಕ್ಕೂ ಆಗಿಲ್ಲ, ಇನ್ನ ಇದನ್ನ ಇದೇ ರೀತಿ ಇನ್ನೊಂದು ಸಾಫ್ಟ್ವೇರ್ ಮಾಡೋಕ್ಕೂ ಆಗಿಲ್ಲ. ಓಕೆ ಓಕೆ. ಇದು ಬಂದ್ಬಿಟ್ಟು ಮಾಸ್ಟರ್ ಕೀ. ಹಾ, ಸಾಫ್ಟ್ವೇರ್ಗೆ ಕೀ ಅಲ್ವಾ? ಓಕೆ ಓಕೆ. ಇದು ಇದ್ರೇನೆ
ಮಿಷಿನ್ ಆಗಲಿ ಲ್ಯಾಪ್ಟಾಪ್ ಆಗಲಿ, ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಓಪನ್ ಆಗೋದು, ಮಿಷಿನ್ ರನ್ ಆಗೋದು ಇರಲೇಬೇಕು. ಓಕೆ ಓಕೆ ಓಕೆ. ಸೊ ಈ ಪರ್ಚೇಸ್ ಮಾಡಿದವರು ಮಿಷಿನ್ನ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ಕೀನ ಅವ್ರ ಜೊತೆ ಎಲ್ಲ ಹೋಗ್ತಾರೆ, ಅದು ತೊಗೊಂಡು ಹೋಗ್ತಾರೆ. ಅವ್ರು ಬಿಟ್ಟು ಈ ಕೀ ಇಲ್ಲ ಅಂದರೆ ಮಿಷಿನ್ ಯಾರು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಸಾಫ್ಟ್ವೇರು ಓಪನ್ ಆಗಲ್ಲ. ಓಕೆ ಓಕೆ ಸರಿ ಸರ್ ಸರಿ. ಕೀಯಲ್ಲಿ ನಿಮಗೆ ಒಂದು ಪೆನ್ ಡ್ರೈವ್ ಬರುತ್ತೆ. ಓಕೆ ಓಕೆ. ಈ ಪೆನ್ ಡ್ರೈವ್ನ ನೀವು ಸಿಸ್ಟಮ್ಗೆ ಅಟ್ಯಾಚ್ ಮಾಡಿ. ಹಾಂ. ಸೊ ಈ ಥರ ಇದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ್ದೀನಿ. ಓಕೆ ಓಕೆ. ಇಲ್ಲಿ ನೀವು ನೋಡೋದಾದ್ರೆ ಸಾಫ್ಟ್ವೇರ್ ಇದೆ. ಇದು ಸಾಫ್ಟ್ವೇರ್ ಓಪನ್ ಆಗ್ತಾ ಇದೆ. ಸಾಫ್ಟ್ವೇರ್ ರನ್ ಆಗೋದಕ್ಕೆ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಇರಲೇಬೇಕು. ಸೊ ಸಾಫ್ಟ್ವೇರಲ್ಲಿ ನಿಮಗೆ ಯಾವ್ಯಾವ ಥರ ಫೀಚರ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಹೇಳಿ ಸರ್ ಹೇಳಿ ಸರ್. ಸಾಫ್ಟ್ವೇರಲ್ಲಿ ನೀವು ಮೆಜರ್ಮೆಂಟ್ನ ಎಂಟ್ರಿ ಮಾಡ್ಬೋದು, ಬಿಲ್ ಪ್ರಿಂಟಿಂಗ್ ಮಾಡ್ಬೋದು, ಆ್ಯಂಡ್ ದೆನ್ ಕ್ಲಾತ್ದು ಈಗ ಫೋಟೋ ಕೊಟ್ಟು ಅವರು ನೀವು ಟೈಲರ್ ಕೊಟ್ಟು ಏನು ಮಾಡ್ತಾರೆ, ಒಂದು ಲಾಸ್ಟಲ್ಲಿ ಎಡ್ಜ್ ಪೀಸ್ನ ಕಟ್ ಮಾಡಿ ನಿಮಗೆ ಬಿಲ್ಲಿಗೆ ಸ್ಟ್ಯಾಂಪ್ ಮಾಡಿ. ಹೌದು 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 ಹೌದು. ಅವ್ರ ಹತ್ರ ವೆಬ್ ಕ್ಯಾಮ್ ಇದೆ ಅಥವಾ ಸಿಸ್ಟಮಲ್ಲಿ ಕ್ಯಾಮ್ರಾ ಇದೆ ಅಂತಂದ್ರೆ ಕ್ಲಾತ್ ಫೋಟೋನ ಕ್ಲಿಕ್ ಮಾಡಿ ಅದರಲ್ಲಿ ಅವರು ಸೇವ್ ಮಾಡ್ಕೋಬಹುದು. ಆ್ಯಂಡ್ ದೆನ್ ಈಗ ಹಳೆ ಕಸ್ಟಮರ್ ಇರ್ತಾರೆ, ಅವ್ರ ಡೇಟಾ ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿಯ ಎರೇಸ್ ಆಗಲಿ ಡಿಲೀಟ್ ಆಗಲಿ ಆಗೋದಿಲ್ಲ. ಪರ್ಟಿಕ್ಯುಲರ್ ಕಸ್ಟಮರ್ಗೂ ಆರ್ಡರ್ ನಂಬರ್ ಅಂತ ಕೊಟ್ಟಿರ್ತೀವಿ. ಅವ್ರಿಗೆ ಆರ್ಡರ್ ನಂಬರ್ ಮರ್ತೋದ್ರು ಅವ್ರು ಇಲ್ಲಿ ಬಂದಾಗ ಯಾವ ರಿಜಿಸ್ಟರ್ ಫೋನ್ ನಂಬರ್ ಕೊಟ್ಟಿರ್ತಾರೋ ಆ ಫೋನ್ ನಂಬರ್ನ ಹಾಕಿದ್ರೆ ಅವ್ರ ಪ್ರೀವಿಯಸ್ ಹಿಸ್ಟ್ರಿ ಎಲ್ಲ ಬರುತ್ತೆ. ಸೊ ದಟ್ ನಿಮಗೆ ಅವ್ರು ಮತ್ತೆ ಅದೇ ಕಸ್ಟಮರ್ ಬಂದ್ರು ಅಂದ್ರೆ ಆಕ್ಸೆಸ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಎಷ್ಟು ಕಸ್ಟಮರ್ ತನಕ ಇರುತ್ತೆ ಸರ್ ಇದು ಆಕ್ಚುಲಿ? ಸರ್ ಅನ್ಲಿಮಿಟೆಡ್. ನೀವು ಎಷ್ಟು ಕಸ್ಟಮರ್ ಡೀಟೇಲ್ಸ್ ನ ಕೂಡ ಸೇವ್ ಮಾಡ್ಕೋಬಹುದು. ಒಂದು ವರ್ಷ ಹಿಂದೆ ಬಂದಿದ್ದವ್ರು ಇವತ್ತು ಬಂದ್ರು ಸೇಮ್ ಮೆಜರ್ಮೆಂಟ್ ಇತ್ತು ಅಂದ್ರೆ ಅವರು ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಅವ್ರದ್ದು ಆರ್ಡರ್ ನಂಬರ್ ಅಥವಾ ಫೋನ್ ನಂಬರ್ನ ಎಂಟ್ರಿ ಮಾಡಿದ್ರೆ ಜಸ್ಟ್ ನೀವು ಸೇವ್ ಕೊಟ್ಟಿರ್ತೀರಲ್ಲ, ಮುಂಚೆ ಸೇವ್ ಮಾಡಿರ್ಬೇಕು ಅದನ್ನ. ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಕಟಿಂಗ್ ಆಗುತ್ತೆ. ಅಕಸ್ಮಾತ್ ಏನಾರ ಅವ್ರು ಸ್ವಲ್ಪ ಚೇಂಜಸ್ ಇದೆ ಅಂದ್ರೆ ಆ ಚೇಂಜಸ್ ನ ಕೂಡ ನೀವು ಮಾಡಿ ಮತ್ತೆ ಸೇವ್ ಮಾಡಿ ಕಟ್ ಮಾಡಬಹುದು. ಓಕೆ ಸರ್. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಇದಿಷ್ಟು ಕಸ್ಟಮರ್ ಡೀಟೇಲ್ಸ್. ಸರಿ. ಆರ್ಡರ್ ನಂಬರ್, ಒಂದೊಂದು ಆರ್ಡರ್ ನಂಬರ್ ನಾವು ಕಸ್ಟಮರ್ ಅನ್ನು ಸೇವ್ ಮಾಡ್ತಾ ಹೋದಂಗೆ ಆರ್ಡರ್ ನಂಬರ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಸರಿ ಸರಿ. ಅವ್ರ ಫೋನ್ ನಂಬರ್ ಎಂಟ್ರಿ ಮಾಡಬಹುದು, ಅವ್ರ ನೇಮ್, ಅವ್ರ ಅಡ್ರೆಸ್ ಜಸ್ಟ್ ಫಾರ್ ರೆಫರೆನ್ಸ್, ಬುಕಿಂಗ್ ಡೇಟ್, ಓಕೆ, ಅಂಡ್ ದೆನ್ ಯಾವ ಮಾಡಲ್, ಏನ್ ಕೊಟ್ಟಿದ್ದಾರೆ, ಬ್ಲೌಸಾ, ಚೂಡಿನ, ಕಿಡ್ಸಾ, ಸರಿ ಸರಿ, ಒಂದು ಮೆಟೀರಿಯಲ್ ರೇಟು, ಎಷ್ಟು ಪೀಸ್ ಕೊಟ್ಟಿದ್ದಾರೆ, ಓಕೆ, ಟೋಟಲ್ ಎಷ್ಟಾಯ್ತು, ಅವ್ರ ಅಡ್ವಾನ್ಸ್ ಎಷ್ಟು ಕೊಟ್ಟರು, ಬ್ಯಾಲೆನ್ಸ್ ಎಷ್ಟಿದೆ, ಅಂಡ್ ದೆನ್ ನೀವು ಡೆಲಿವರಿ ಡೇಟ್ ಕೊಟ್ಟಿರ್ತೀರಾ ಅವ್ರಿಗೆ, ಆ ಡೆಲಿವರಿ ಡೇಟ್ ಕೂಡ ಇಲ್ಲಿ ಕೊಟ್ಟು ನೀವು ಆ್ಯಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪಾಪ್ ಅಪ್ ನೋಟಿಫಿಕೇಶನ್ ಬರುತ್ತೆ. ಆ ಸೇಮ್ ಟೈಪ್ ಬಂದಾಗ ಬಿಲ್ ಪ್ರಿಂಟ್ ಮಾಡ್ಬೋದು, ಅಪ್ಡೇಟ್, ಅವ್ರು ಏನಾರ ನೋಟ್ಸ್ ಹೇಳಿರ್ತಾರೆ, ಏನಾರ ಚೇಂಜಸ್ ಹೇಳಿರ್ತಾರೆ, ಸೊ ಅದನ್ನ ಹೇಗೆ ಜ್ಞಾಪಕ ಇಟ್ಕೊಡ್ತೀರಾ. ಇಲ್ಲಿ ಟೇಲರ್ ನೋಟ್ಸ್ ಅಂತ ಇದೆ. ಓಕೆ, ಈ ಟೇಲರ್ ನೋಟ್ಸ್ ಅಲ್ಲಿ ನೀವು ಎಂಟ್ರಿ ಮಾಡ್ಬಿಟ್ಟು ಸೇವ್ ಮಾಡಿದ್ರೆ ನಿಮ್ಗೆ ಅದು ಅವ್ರ ಪರ್ಟಿಕ್ಯುಲರ್ ಕಸ್ಟಮರ್ದು ನೋಟ್ಸು ಸೇವ್ ಆಗಿದೆ. ಸೊ ನೀವು ಅವಾಗ ತೆಗ್ದಾಗ ಅವ್ರು ನಿಮಗೆ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಬ್ಲೌಸು, ಚೂಡಿ, ಕಿಡ್ಸು, ಜೆಂಟ್ಸು, ಯೂನಿಫಾರ್ಮ್ ಡ್ರೆಸ್ಸಸ್ ಎಲ್ಲ ಇದೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಬ್ಲೌಸ್ ಮಾಡೋಣ ಸರ್. ಇವಾಗ ಇದು ಬಂದ್ಬಿಟ್ಟು ಬ್ಲೌಸ್ ಸೈಜ್ ಡೇಟಾ, ಓಕೆ, ಟಾಪ್ ಸೈಜ್ ಡೇಟಾ. ಬ್ಲೌಸಸ್ ಮತ್ತೆ ಚೂಡಿ ಆಲ್ಮೋಸ್ಟ್ ಒಂದೇ ರೀತಿ ಬರೋದ್ರಿಂದ ಒಂದೇ ಪೇಜಲ್ಲೇ ಓಕೆ ಓಕೆ ಓಕೆ. ಆರ್ಡರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಫಿಲ್ ಆಗುತ್ತೆ. ಓಲ್ಡ್ ಕಸ್ಟಮರ್, ಹೊಸ ಕಸ್ಟಮರ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಫಿಲ್ ಮಾಡಬೇಕು. ಏನೇನಿದೆ ಆಲ್ಮೋಸ್ಟ್ 13 ಟೈಪ್ಸ್ ಆಫ್ ಮೆಜರ್ಮೆಂಟ್ ನ ತಗೊಂಡು ಎಂಟ್ರಿ ಮಾಡಬೇಕು. ಸರಿ ಸರಿ ಸರಿ. 13 ಮೆಜರ್ಮೆಂಟ್ ಅಂದ್ರೆ 13 ಎಂಟ್ರಿ ಮಾಡಿದ್ರೆ ನೀವು ಅದು ಪರ್ಫೆಕ್ಟ್ ಕಟಿಂಗ್ ಆಗುತ್ತೆ. ಓಕೆ ಓಕೆ. ಒಂದು ಮಿಸ್ ಆದ್ರೂ ಎರರ್ ಬರುತ್ತೆ. ಎರರ್ ಬಂದ್ಬಿಡುತ್ತೆ. ಹೌದು ಅಲ್ವಾ? ಸೊ ತಪ್ಪಾಗೋ ಚಾನ್ಸೇ ಇಲ್ಲ. ಓಕೆ ಓಕೆ ಓಕೆ. ಅಂಡ್ ದೆನ್ ಈಗ ನಾವು ಜಸ್ಟ್ ಒಂದು ಟ್ರಯಲ್ ಮೆಜರ್ಮೆಂಟ್ ಮಾಡಿ ಸರ್, ಒಂದು ಟ್ರಯಲ್ ಹಾಕಿ. ಟ್ರಯಲ್ ಬ್ಲೌಸ್ ಇಲ್ಲ, ಪ್ರೀಲೋಡೆಡ್ ಟ್ರಯಲ್ ಮೆಜರ್ಮೆಂಟ್, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದು. ಓಕೆ ಓಕೆ ಓಕೆ. ಮೆಜರ್ಮೆಂಟ್ ಎಲ್ಲ ಎಂಟ್ರಿ ಆಗಿದೆ. ಸರಿ, ಡ್ರಾ ಕೊಡ್ತೀನಿ ನಾನು ಇವಾಗ. ಓಕೆ, ಇದಿಷ್ಟು ಟೈಪ್ ಆಫ್ ಬ್ಲೌಸ್ ಕಟಿಂಗ್ನ ನೀವು ಮಾಡ್ಬೋದು. ಇದೆಲ್ಲದೂ ಮಾಡ್ಬೋದಾ? ನಾರ್ಮಲ್ ಬ್ಲೌಸು, ಬ್ಯಾಕ್ ಬಟನ್, ಕ್ಲೋಸ್ ನೆಕ್, ಕಟೋರಿ, ಪ್ರಿನ್ಸಸ್ ಕಟ್ ವಿತ್ ಪಟ್ಟಿ, ವಿತೌಟ್ ಪಟ್ಟಿ, ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ವಿತೌಟ್ ಪಟ್ಟಿ, ವಿತ್ ಪಟ್ಟಿ, ಕ್ಲೋಸ್ ನೆಕ್ ಆಗಿರ್ಬೋದು, ಆಲ್ಟರ್ ನೆಕ್ಕು. ನಾನು ನಿಮಗೆ ಕ್ಯಾಟ್ಲಾಗ್ ತೋರಿಸ್ತೀನಿ. ನಾನು ನಾರ್ಮಲ್ ಬ್ಲೌಸ್ ತೊಗೊಂಡು ಮಾಡಿ ಸರ್. ನಾರ್ಮಲ್ ಬ್ಲೌಸ್ ಮಾಡಿ. ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಓಕೆ, ನೀವು ಇಲ್ಲೇನು ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಆ ಡಯಾಗ್ರಾಮೇ ನಿಮ್ಮನ್ನ ಬ್ಲೌಸ್ ಕಟಿಂಗ್. ಇದು ಸ್ಲೀವ್ ಆಗಿರ್ಬೋದು, ಓಕೆ, ಇದು ಫ್ರಂಟ್, ಇದು ಬ್ಯಾಕ್, ಇದು ಪಟ್ಟಿ, ಸೇಮ್ ಇದೇ ರೀತಿ ಕಟಿಂಗ್ ಆಗುತ್ತೆ. ನೀವು ಏನಾರ ಚೇಂಜಸ್ ಮಾಡಬೇಕು ಅಂತಿದ್ರೆ ಏನೇನು ಚೇಂಜಸ್ ಮಾಡ್ಬೋದು, ಬ್ಯಾಕಲ್ಲಿ ಚೇಂಜಸ್ ಮಾಡ್ಬೋದು, ಬ್ಯಾಕ್ ನೆಕ್ ಶೇಪ್ ಎಲ್ಲ ಚೇಂಜ್ ಮಾಡ್ಬೋದು. ಇಷ್ಟು ಟೈಪ್ ಆಫ್ ನೆಕ್ ಶೇಪ್ಸ್ ಇದೆ. ಸರಿ, ಫ್ರಂಟ್ ನೆಕ್ ಶೇಪ್ ನ ಚೇಂಜ್ ಮಾಡ್ಬೋದು, ಸ್ಲೀವ್ ಟೈಪ್ ನ ಚೇಂಜ್ ಮಾಡ್ಬೋದು, ಬೆಲ್ಟ್ ಪಟ್ಟಿ ಚೇಂಜ್ ಮಾಡ್ಬೋದು. ಎಲ್ಲಾ ರೀತಿಯ ಆಪ್ಷನ್ಗಳು ಇದೆ. ಎಲ್ಲ ಆಪ್ಷನ್ಸ್ ಇದೆ. ಈಗ ನಾನು ನಿಮ್ಗೊಂದು ಆಪ್ಷನ್ ಚೇಂಜ್ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ರೌಂಡ್ ಬ್ಯಾಕ್ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ವಿ ನೆಕ್ ಕೊಟ್ಟೆ, ವಿ ಬಂದ್ಬಿಡ್ತು, ವಿ ಆಯ್ತು. ನನಗೆ ವಿ ಬೇಡ, ಸ್ಕ್ವೇರ್ ಬೇಕು. ಸ್ಕ್ವೇರ್ ಆಗ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಾಯ್ತು, ಸಖತ್ತಾಗಿದೆ. ಅದು ಸ್ಕ್ವೇರು ಬೇಡ, ಹಾರ್ಟ್ ಶೇಪು, ಹಾರ್ಟ್ ಬಂದ್ಬಿಡುತ್ತೆ. ನೋಡ್ತಾ ಹಾರ್ಟ್ ಶೇಪು ಚೆನ್ನಾಗಿದೆ ಅದು. ಓಕೆ, ಈ ರೀತಿ ನಿಮ್ಗೆ ಹಲವಾರು ಕಸ್ಟಮೈಸೇಷನ್ಸ್ ಇದೆ. ಈಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ DL ಕಟ್ ಅಂತ ಇದೆ. ಓಕೆ, DL ಕಟ್ ಏನಂದ್ರೆ ಡೈರೆಕ್ಟ್ ಲೇಸರ್ ಕಟಿಂಗ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ,
ಅವರು ಬ್ಲೌಸ್ ನ ಹೊಲಿಬೇಕಾದ್ರೆ ಸ್ಟ್ರೈಟ್ ಕಟ್ ಮತ್ತೆ ಕ್ರಾಸ್ ಕಟ್ ಅಂತ ಇರುತ್ತೆ. ಸೊ ಟೈಲರ್ಸ್ ಆದ್ರೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಸ್ಟ್ರೈಟ್ ಕಟ್ ಅಂದ್ರೆ ಇದು ಹೇಗಿದೆಯೋ ಅದೇ ರೀತಿ ಬರುತ್ತೆ. ಕ್ರಾಸ್ ಕಟ್ ಅಂದ್ರೆ ನಿಮಗೆ ಫ್ರಂಟ್ ಬಂದ್ಬಿಟ್ಟು ಕ್ರಾಸ್ ಅಲ್ಲಿ ಬರುತ್ತೆ ಕಟ್. ಸೊ ನಾವು ಸ್ಟ್ರೈಟ್ ಆಗಿ ಹೋಗೋಣ. ಇದು ಬಂದ್ಬಿಟ್ಟು ಲೇಸರ್ ಮಷೀನ್ದು ನಿಮಗೆ ಒಂದು ಸಾಫ್ಟ್ವೇರ್. ಇನ್ನೊಂದು ಪೇಜ್ ಓಪನ್ ಆಯ್ತು. ಈಗ ಅಲ್ಲಿ ಡಯಾಗ್ರಾಮ್ ಡ್ರಾ ಮಾಡಿತ್ತು, ನಾವು ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ. ಸೊ ಡಯಾಗ್ರಾಮ್ ಬಂದಿದೆ ನೋಡಿ, ಬಂತು. ಓಕೆ ಓಕೆ. ರೆಡ್ ಲೈನ್ಸ್ ಏನಿದೆ ಹೌದು. ಇದು ಬಂದ್ಬಿಟ್ಟು ನಮ್ದು ಬ್ಲೌಸ್ದು ಡಯಾಗ್ರಾಮ್. ಓಕೆ. ಲೇಸರ್ ಮಿಷಿನ್ ಯಾವತ್ತಿದ್ರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಡಯಾಗ್ರಾಮ್ ನ ಹೇಳ್ಕೊಂಡ್ ಬರ್ಬೇಕು. ಓಕೆ ಓಕೆ ಓಕೆ. ಅಂಡ್ ದೆನ್ ಬಟ್ಟೆ ವೇಸ್ಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಈ ಡಯಾಗ್ರಾಮ್ ನ ಸ್ವಲ್ಪ ರಿಅರೇಂಜ್ ಮಾಡ್ಕೋಬೇಕು. ನಿಮ್ಮ ಬಟ್ಟೆ ಎಷ್ಟಿದೆ, ಬ್ಲೌಸ್ ಪೀಸ್ ಲೆಂತ್ ಎಷ್ಟಿದೆ, 80 ಸೆಂಟಿಮೀಟರ್ 1 ಮೀಟರ್ ಇದೆಯಾ, ಅದರ ರಿಕ್ವೈರ್ಮೆಂಟ್ ಮೇಲೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಈಗ ಇದಕ್ಕೆ ಎಷ್ಟು ಬಟ್ಟೆ ರಿಕ್ವೈರ್ಮೆಂಟ್ ಬೇಕು ಇದೆಲ್ಲ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ನೋಡಿದ್ರೆ 29 ಇಂಚ್ ಲೆಂತ್, 17 ಇಂಚ್ ಬ್ರೆತ್, ಇಷ್ಟು ಬಟ್ಟೆ ಇದೆಯಾ ಚೆಕ್ ಮಾಡ್ಕೋಬೇಕು. ಇಲ್ಲಿ ಚೆಕ್ ಮಾಡ್ಕೋಬೇಕು. ಅಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ ಓಕೆ ಓಕೆ. ಸರ್ ಈಗ ಡಯಾಗ್ರಾಮ್ ನ ರಿಅರೇಂಜ್ ಮಾಡ್ಕೊಂಡಿದ್ದೀನಿ ಕ್ಲಾತ್ ಮೆಜರ್ಮೆಂಟ್ ಪ್ರಕಾರ. ಅಲ್ಲಿ ನೀವು ನೋಡೋದಾದ್ರೆ ಬೆಡ್ ಮೇಲೆ ಕ್ಲಾತ್ ನ ಇಟ್ಟಿದ್ದೀನಿ, ಬ್ಲೌಸ್ ಪೀಸ್ ನ. ಹೌದು. ಬ್ಲೌಸ್ ಪೀಸ್ ನ ಇಟ್ಟು ಆ ಬ್ಲೌಸ್ ಪೀಸ್ ಒಳಗಡೆನೆ ಬರ್ತಾ ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಗೋ ಸ್ಕೇಲ್ ಅಂತ ಆಪ್ಷನ್ ಇದೆ. ಓಕೆ. ಗೋ ಸ್ಕೇಲ್ ನ ಕೊಟ್ಟು ಓಕೆ ಕೊಡ್ತಾ ಇದೀನಿ. ಓಕೆ. ನೀವು ಅಲ್ಲಿ ನೋಡೋದಾದ್ರೆ ಲೇಸರ್ ಮೂವ್ ಆಗ್ತಾ ಇದೆ. ಹೌದು. ನಿಮ್ಗೊಂದು ಔಟರ್ ಲೇಔಟ್ ಕೊಡುತ್ತೆ, ಇಷ್ಟೊಳಗಡೆ ಬರುತ್ತೆ. ಇಷ್ಟೊಳಗಡೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಅದೇನ ಆಚೆ ಈಚೆ ಇತ್ತು ಅಂದ್ರೆ ನೀವು ಮೆಜರ್ಮೆಂಟ್ ನ ರಿಅರೇಂಜ್, ಬ್ಲೌಸ್ ಡಯಾಗ್ರಾಮ್ ನ ರಿಅರೇಂಜ್ ಮಾಡಬೇಕು. ಈಗ ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಕೊಡೋಣ. ಈಗ ನೀವು ಅಲ್ಲಿ ನೋಡೋದಾದ್ರೆ ಈಗ ಕಟಿಂಗ್ ಸ್ಟಾರ್ಟ್ ಆಗಿದೆ. ಕಟಿಂಗ್ ಸ್ಟಾರ್ಟ್ ಆಯ್ತಾ ಇದು? ಹೌದು. ಸೊ ವೀಕ್ಷಕರೇ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಇದಾಗ್ತಾ ಇದೆ ಅಂತ. ಓ, ಕೇವಲ 53-54 ಸೆಕೆಂಡ್ಸ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ಸರ್ ಕೈಯೆಲ್ಲ ಇಡಬಾರ್ದಲ್ವಾ ಇದು ಮಾಡ್ಬೇಕು? ಕೈಯೆಲ್ಲ ಇಡಬಾರ್ದು ಸರ್, ಯಾಕಂದ್ರೆ ಅದು ಲೇಸರ್ ಅಲ್ಲಿ ವರ್ಕ್ ಆಗೋದ್ರಿಂದ ಕೈ ಸುಡೋ ಅಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಸೊ ವೀಕ್ಷಕರೇ ನೋಡಿ, ಹುಷಾರು ಈ ಕೆಲಸ ಮಾಡಬೇಕಾದ್ರೆ ನೋಡಿ. ಆದರೆ ಎಷ್ಟು ಪ್ರಿಸೈಸ್ ಆಗಿ ಕಟ್ ಆಗ್ತಾ ಇದೆ ಸರ್ ಇದು. ಹೌದು ಸರ್. ಇದಿಷ್ಟು ಕಟಿಂಗ್ ಮಾಡಕ್ಕೆ ನಮಗೆ ಏನಿಲ್ಲ ಅಂದ್ರೆ 1 ಅವರ್ ಬೇಕಾಗುತ್ತೆ. ಹೌದು ಹೌದು. ಇದು ಬರೀ ನಿಮಗೆ 1 ಮಿನಿಟ್ 53 ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಟ್ ಮಾಡಿ ಕೊಡುತ್ತೆ. 53 ಸೆಕೆಂಡ್ಸ್ ಅಲ್ಲಿ? ಹೌದು ಸರ್. ವೀಕ್ಷಕರೇ ನೋಡ್ತಾ ಇದ್ದೀರಾ ಎಷ್ಟು ಪ್ರಿಸೈಸ್ ಆಗಿ ಕಟ್ ಆಗ್ತಾ ಇದೆ ನೋಡಿ. ಕಟ್ ಆಗಿದೆ ಸರ್. ಕಟ್ ಆಯ್ತಾ? 3 ಟೈಮ್ಸ್ ಬೀಪ್ ಸೌಂಡ್ ಬಂತು ಅಂದ್ರೆ ಮುಗೀತು ಅಂತ. 3 ಸತಿ ಬೀಪ್ ಸೌಂಡ್ ಬಂದ್ರೆ ಮುಗೀತು. ಓ. ಇದಕ್ಕೆ ನಿಮಗೆ ಇಲ್ಲಿ ನೋಡೋದಾದ್ರೆ ಗ್ಲಾಸ್ ಡೋರ್ ನ ಕೊಟ್ಟಿದ್ದೀವಿ. ಓಕೆ. ಏನಂತಂದ್ರೆ ನಿಮಗೆ ಬಟ್ಟೆ ಎಲ್ಲ ಪ್ಲೇಸ್ ಮಾಡ್ಬಿಟ್ಟು ನೀವು ಲೇಸರ್ ಆರಿಜಿನ್ ಪಾಯಿಂಟ್ ತಂದು ಯಾರನ್ನ ಮಕ್ಳು ಇರ್ತಾರೆ, ಅಕಸ್ಮಾತ್ ಯಾರೋ ಓಡಾಡ್ತಾರೆ ಟಚ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇದ್ರೆ ನೀವು ಆನ್ ಮಾಡಿ ಬಟ್ಟೆ ಎಲ್ಲ ಪ್ಲೇಸ್ ಮಾಡಿದ್ಮೇಲೆ ಡೋರ್ನ ಕ್ಲೋಸ್ ಮಾಡ್ಬಿಟ್ಟು ನೀವು ಸ್ಟಾರ್ಟ್ ಕೊಡ್ಬೋದು. ಅವಾಗ ಲೇಸರ್ನ ಮುಟ್ಟುವಂತ ಚಾನ್ಸಸ್ ಮೇಲಿಂದ ನೋಡ್ಕೊಬಹುದು ಅಲ್ವಾ? ಫಿನಿಶ್ ಸರ್ ಇವಾಗ? ಹೌದು ಸರ್. ಓಕೆ. ಒಂದೊಂದೇ ಪೀಸ್ ತೆಗೆದು ತೋರಿಸಿ ನಮಗೆ ಯಾವ ಥರ ಬಂದಿದೆ ಅಂತ. ಇದು ಬ್ಯಾಕ್ ನೆಕ್. ಓಕೆ. ಹಾರ್ಟ್ ಶೇಪಲ್ಲಿ ತೊಗೊಂಡಿದ್ದು. ಹೌದು ಹೌದು ಹೌದು. ಹಾರ್ಟ್ ಶೇಪ್ ಕೊಟ್ಟಿದ್ರೆ ಕಾಣಿಸ್ತಿದೆ ನೋಡಿ, ಈಗ ಹಾರ್ಟ್ ಶೇಪಲ್ಲಿ ಬಂದಿದೆ. ಎಸ್ ಬಂದಿದೆ, ವೀಕ್ಷಕರೇ ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟು ಇದು ಬಂದ್ಬಿಟ್ಟು ಫ್ರಂಟ್. ಈ ರೀತಿ ಫ್ರಂಟ್ ಬರುತ್ತೆ. ಫ್ರಂಟ್ ಪೀಸಸ್ ಅಲ್ವಾ ಇದು? ಓಕೆ. ಇದು ಬಂದು ಸ್ಲೀವ್. ಸ್ಲೀವ್ ಇದು? 2 ಸೈಡ್ದು ಸ್ಲೀವ್. ಓಕೆ ಓಕೆ ಓಕೆ. ಇದು ಬಂದ್ಬಿಟ್ಟು ಪಟ್ಟಿನ ಇದು? ಓಕೆ ಓಕೆ ಓಕೆ. ಈ ರೀತಿ ಈ ವೇಸ್ಟ್ ಬಟ್ಟೆಯಲ್ಲಿ ನೀವು ಜಾಯಿಂಟ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಬ್ಲೌಸಲ್ಲಿ ಕಟ್ಟಿಂಗಿಗೆ ವೇಸ್ಟ್ ಪೀಸು ಅದೆಲ್ಲ ನೀವು ಮಾಡ್ಕೋಬೋದು. ವೀಕ್ಷಕರೇ ಇಷ್ಟು ಪ್ರಿಸೈಸ್ ಆಗಿ ಬಂದಿದೆ ನೋಡಿ. ಇದು ಒಂದೇ ಒಂದು ಕಡೆ ಕೂಡ ಮಿಸ್ಟೇಕ್ಸ್ ಇಲ್ಲ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ನಾಚ್ ಕೂಡ ಕಟ್ ಮಾಡುತ್ತೆ. ತೋರಿಸ್ತೀನಿ ನೋಡಿ. ತೋರಿಸಿ. ಇಲ್ಲಿ ಕಾಣ್ತಾ ಇದೆಯಾ? ಓ, ತುದಿ ನಾಚ್ ಅಲ್ವಾ? ಹೌದು 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 ಹೌದು. ಎಲ್ಲದರಲ್ಲೂ ಬರುತ್ತೆ ನೋಡಿ. ಇಲ್ಲಿ ನಾಚ್ ಬರುತ್ತಾ ಅದು? ಓಕೆ 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 ಓಕೆ. ಆಟೋಮೆಟಿಕಲಿ ನಾಚ್ ಬರುತ್ತೆ. ನಾಚ್ ಬಂದ್ಬಿಡುತ್ತೆ. ಎಲ್ಲದರಲ್ಲೂ ಬರುತ್ತೆ. ಓಕೆ ಓಕೆ ಓಕೆ. ಸೊ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅಲ್ವಾ? ಅಂದ್ರೆ ನೀವು ಮೆಜರ್ಮೆಂಟ್ ನ ನಾವು ಕ್ಯಾಟಲಾಗ್ ಅಲ್ಲಿ ಕೊಟ್ಟಿರ್ತೀವಿ 13 ಟೈಪ್ಸ್ ಆಫ್ ಮೆಜರ್ಮೆಂಟ್. ಅದೇ ರೀತಿ ತಗೊಂಡು ನೀವು ಎಂಟ್ರಿ ಮಾಡಿದ್ರೆ ಈ ನಾಚಸ್ ಆಗಿರ್ಬೋದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಕಸ್ಟಮರ್ ಇಂದ ನಿಮಗೆ ಅದು ಸರಿಗಿಲ್ಲ ಇದು ಸರಿಗಿಲ್ಲ, ಆ ಪ್ರಾಬ್ಲಮ್ ಆಯ್ತು ಇದಾಯ್ತು, ಸೊ ಅದು ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗಲ್ಲ, ಸಮಸ್ಯೆಗಳೇ ಬರಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ರೆ. ಸರ್ ನಿಂತ್ಕೊಳ್ಳಿ, ನಾನು ಈ ರೀತಿ ಬರುತ್ತೆ.
ಕ್ವಶನ್ ಕೇಳ್ತೀನಿ, ಆನ್ಸರ್ ಕೊಟ್ಬಿಡಿ. Sure. ಮೊದಲೇದಾಗಿ ಇದನ್ನ ರನ್ ಮಾಡೋದಕ್ಕೆ 3 ಫೇಸ್ ಕರೆಂಟ್ ಬೇಕಾ, ಮಾಮೂಲಿ ಕರೆಂಟ್ ಅಲ್ಲಿ ಸರ್ ನಾರ್ಮಲ್ ಸಿಂಗಲ್ ಫೇಸ್ ಕರೆಂಟ್, ಬಟ್ ಏನಂತಂದ್ರೆ 16 ಆಂಪ್ಸ್ ಪ್ಲಗ್ 16 ಆಂಪ್ಸ್ ಸಾಕೆಟ್ ಇರಬೇಕು. ಒಂದು. ಎರಡನೇದಾಗಿ ಇದಕ್ಕೆ ಏರ್ ಕಂಪ್ರೆಸರ್ ಏನಾದರೂ ಬೇಕಾಗುತ್ತೆ? ಹೌದು ಸರ್, ನೀವು ಇಲ್ಲಿ ಕೆಳಗಡೆ ನೋಡೋದಾದ್ರೆ ಇದೆಲ್ಲ ಆಕ್ಸೆಸರೀಸ್ ಬರುತ್ತೆ. ಏರ್ ಕಂಪ್ರೆಸರ್ ಇದೆ, ಚಿಕ್ಕದಲ್ವಾ? ಚಿಕ್ಕದು ಇದೆಲ್ಲ ಏರ್ ಕಂಪ್ರೆಸರ್ ಇದೆ. ಓಕೆ ಓಕೆ ಓಕೆ. ಈ ಕಡೆ ಬಂದ್ರೆ ನಿಮಗೆ ಅಲ್ಲಿ ಟೈಮಿಂಗ್ ಏನು ತೋರಿಸ್ತಾ ಇದೆ, ಅದು ಬಂದ್ಬಿಟ್ಟು ಚಿಲ್ಲರ್. ಕೂಲ್ ಮಾಡುತ್ತೆ, ಯಾಕಂದ್ರೆ ಇದು ಲೇಸರ್ ಹೀಟ್ ಆಗುತ್ತಲ್ಲ, ಅದನ್ನ ಕೂಲ್ ಮಾಡೋದಕ್ಕೆ ಅದು ಚಿಲ್ಲರ್. ಆ ಕ್ಯಾಪ್ ಓಪನ್ ಮಾಡಿ ನೀವು ಯೂಸ್ ಮಾಡ್ದಂಗೆ ಅಲ್ಲಿ ಲೆವೆಲ್ ಇದೆ ಬ್ಯಾಕ್ ಸೈಡ್ ಅಲ್ಲಿ. 20 ಲೀಟರ್ಸ್ ವಾಟರ್ ನ ಫಿಲ್ ಮಾಡ್ತಾ ಇರಬೇಕು, ಖಾಲಿ ಆಯ್ತಾ ಇದೆ, ನೀರ್ ಹಾಕ್ತಾ ಇರಬೇಕು. ಓಕೆ, ಇದು ಬಂದ್ಬಿಟ್ಟು ಎಕ್ಸಾಸ್ಟ್. ಈಗ ನೀವು ಕಟ್ ಮಾಡ್ಬೇಕಾದ್ರೆ ಲೇಸರ್ ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ಮೋಕ್ ಬರುತ್ತೆ, ಬಟ್ಟೆ ಕಟ್ ಆಗಿದ್ದ ಡಸ್ಟ್ ಮೆಟೀರಿಯಲ್ಸ್ ಅದನ್ನೆಲ್ಲ ಔಟ್ ಸೈಡ್ ನ ಸಕ್ ಮಾಡಿ ಬಿಡುತ್ತೆ. ಈ ಪೈಪ್ ಕೊಟ್ಟಿರ್ತೀವಿ, ಈ ತರ ಪೈಪ್ ಕೊಟ್ಟಿರ್ತೀರಾ. ವೆಂಟಿಲೇಷನ್ ಇರ್ಲೇಬೇಕು ನೀವು. ಇದು ಸರ್ ಇದ್ದು ಸೈಜ್ ಹೇಳ್ಬಿಡಿ ಸರ್, ಮಷಿನ್ ಸೈಜ್. ಮಷಿನ್ ಸೈಜ್ ಸರ್ ನಿಮಗೆ ಒಂದು 7 ಫೀಟ್ ಬೈ 7 ಫೀಟ್ ಜಾಗ ಬೇಕು. ಇದರಲ್ಲಿ ಸ್ಟೋರೇಜ್ ಏನಾದ್ರು ಇದೆಯಾ? ಸ್ಟೋರೇಜ್ ಜಾಗ ಕೊಡಿ ಸರ್. ಸ್ಟೋರೇಜ್ ಜಾಗ ಇದೆ. ನೀವೇನ ಮೆಟೀರಿಯಲ್ ಟೇಪ್ ಅಥವಾ ಏನನ್ನ ಸ್ಟೋರೇಜ್ ಮಾಡ್ತೀರಾ ಅಂತಂದ್ರೆ ಇದೊಂದು ಸ್ಟೋರೇಜ್ ಜಾಗ ಇದೆಯಾ? ಓಕೆ ಓಕೆ. ಆಮೇಲೆ ಇದು ಯಾವ ಮಟೀರಿಯಲ್ ಇಂದ ಮಾಡಿರುವಂತದ್ದು ಸರ್? ಇದೆಲ್ಲ ಹಾರ್ಡ್ ಸ್ಟೀಲ್. ಸ್ಟೀಲ್ದು, ಮೆಟಲ್ದು, ಪ್ಲಾಸ್ಟಿಕ್ ಎಲ್ಲ ಏನು ಇಲ್ಲ? ಪ್ಲಾಸ್ಟಿಕ್ ಎಲ್ಲ ಇಲ್ಲ ಸರ್. ನೀವು ಯಾವುದೇ ಪಾರ್ಟ್ ನ ಟಚ್ ಮಾಡಿ ನೋಡಿ, ಕಂಪ್ಲೀಟ್ಲಿ ಸ್ಟೀಲ್ ಅಂತ ಹೇಳ್ತೀರಾ. ಅಷ್ಟೇ ಹೆವಿ weight ಕೂಡ ಇದೆ. ಓಕೆ ಸರ್, ಇದನ್ನ ಕಳಿಸ್ಕೊಡೋ ಸಮಯದಲ್ಲಿ ನೀವು ಹಿಂಗೆ ಕಳಿಸ್ಕೊಡ್ತೀರಾ ಅಥವಾ ಡಿಸ್ಮೆಂಟಲ್ ಮಾಡಿ ಅಲ್ಲಿ ಹೋಗಿ? ಸರ್ ಇದು ಬಾಕ್ಸ್ ಪೀಸ್ ಹಾಗೆ ಬರುತ್ತೆ, ಅಲ್ಲಿ ನಮ್ಮ ಟೆಕ್ನಿಷಿಯನ್ ಬಂದು ಡಿಸ್ಮೆಂಟಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ ಡೌಟ್ ಎಲ್ಲ ಗೊತ್ತಾಯ್ತು. ಇನ್ನೇನಾದ್ರೂ ನಾನು ಬಿಟ್ಟಿದ್ರೆ ನೀವೇ ಹೇಳುವಂತೆ. ಅದಕ್ಕಿಂತ ಮುಂಚೆ ಒಂದೇ ಒಂದು ಸರ್, ಪ್ರೈಸ್ ಎಷ್ಟಾಗುತ್ತೆ ಸರ್ ಇದ್ರದ್ದು? ಪ್ರೈಸ್ ಸರ್ 6 lakhs ಪ್ಲಸ್ GST ಅಥವಾ 7,08,000 ಇನ್ಕ್ಲೂಡಿಂಗ್ ಟ್ಯಾಕ್ಸ್. 6 lakh ಪ್ಲಸ್ GST, 18% GST ಇದೆ. ಓಕೆ, ಟೋಟಲಿ 7,08,000 ಆಗುತ್ತೆ. ಒಂದು ಕ್ವಶನ್ ನಿಮ್ಗೆ ಆನ್ಸರ್ ಕೊಡಲಿಲ್ಲ. ಆ ಸಾಫ್ಟ್ವೇರ್ ಬರುತ್ತೆ ಇದ್ರ ಜೊತೆಲೆ? ಸಾಫ್ಟ್ವೇರು, ಟೈಲರಿಂಗ್ ಕಿಟ್, ಏರ್ ಕಂಪ್ರೆಸರ್, ಚಿಲ್ಲರ್, ಎಕ್ಸಾಸ್ಟ್ ಫ್ಯಾನ್, ಆಮೇಲೆ ನಿಮಗೆ ಎವ್ರಿ 3 months ಫ್ರೀ ಅಪ್ಡೇಟ್ಸ್. ಎವ್ರಿ 3 months ಹೊಸ ಟ್ರೆಂಡ್ ಬಂತು, ಏನೋ ಹೊಸ ಬ್ಲೌಸ್ ಪೀಸ್ ಕಟಿಂಗ್ ಬಂದಿದೆ, ಯಾವುದೋ ಹೊಸ ರೀತಿಯ ಚೂಡಿದಾರ್ ಬಂದಿದೆ, ನನ್ನ ಹತ್ರ ಮೆಟೀರಿಯಲ್ ಇಲ್ಲ, ಹೆಂಗ್ ಮಾಡೋದು, ತೊಂದರೆನೇ ಮಾಡ್ಕೋಬೇಡಿ. ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ಎವ್ರಿ 3 months ಅಪ್ಡೇಟ್ ಕೊಡ್ತೀವಿ. ಸರ್ ಪವರ್ ಕನ್ಸಂಪ್ಷನ್ ಬಂದ್ರೆ 1 hour ಕಂಟಿನ್ಯೂಸ್ ರನ್ ಮಾಡ್ತೀರಾ ಅಂದ್ರೆ 1 ಯೂನಿಟ್ ಪವರ್ ಕನ್ಸಂಪ್ಷನ್ ಮಾಡುತ್ತೆ. 4 hours ನೀವು ಮಿಷಿನ್ ನ ಕಂಟಿನ್ಯೂಸ್ ಆಗಿ ರನ್ ಮಾಡಬಹುದು. ಓಕೆ ಓಕೆ ಓಕೆ. ಇದು ಲೇಸರ್ ಮುಖಾಂತರ ವರ್ಕ್ ಆಗೋದ್ರಿಂದ ಅದು ಕೂಲ್ ಆಗಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. 4 hours ಕಂಟಿನ್ಯೂಸ್ ರನ್ ಮಾಡ್ತೀರಾ ಅಂದ್ರೆ 4 hours ಆದ್ಮೇಲೆ 30 to 40 minutes ಅದಕ್ಕೆ ರೆಸ್ಟ್ ಟೈಮ್ ಕೊಡಬೇಕಾಗುತ್ತೆ. ಓಕೆ ಸರ್, ಗೊತ್ತಾಯ್ತು. ಇದೊಂದು ಅಂಡ್ ದೆನ್ ಎವ್ರಿ 3 months ಅಪ್ಡೇಟ್ ಕೊಡ್ತೀವಿ. ಅಂಡ್ ದೆನ್ ಸಾಫ್ಟ್ವೇರ್ ಅಲ್ಲಿ ನೀವು ಬಿಲ್ಲಿಂಗ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ನೀವು ಎಂಟ್ರಿ ಮಾಡ್ಕೋಬಹುದು. ಸರಿ, ಅದಿದೆ. ಇದರಲ್ಲಿ ನೀವು ನಂಬರ್ನ ಎಂಟ್ರಿ ಮಾಡಿರ್ತೀರಲ್ಲ ಕಸ್ಟಮರ್ಗೆ, ಸೊ ಆರ್ಡರ್ ಕೊಟ್ಟಿದ್ದ ಡೀಟೇಲ್ಸ್ ಆಗಿರ್ಬೋದು, ಆರ್ಡರ್ ರೆಡಿ ಆಗಿದೆ, ಆರ್ಡರ್ ಪಿಕಪ್ ಆಗಿದೆ, ಇಷ್ಟು ನೀವು SMS, ವಾಟ್ಸ್ಆ್ಯಪ್ ಮೆಸೇಜ್ ಜಸ್ಟ್ ಒಂದು ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟ್ ಕಸ್ಟಮರ್ ಯಾವ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ ಹೋಗುತ್ತೆ. ಸೊ ಕಸ್ಟಮರ್ಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ ನಾನು ಆರ್ಡರ್ ಪ್ಲೇಸ್ ಮಾಡಿದ್ರೆ ನನ್ನ ಹತ್ರ ಮೆಸೇಜ್ ಇದೆ, ಪ್ರೂಫ್ ಇದೆ. ಸಾಫ್ಟ್ವೇರ್ ಅಲ್ಲಿ ಆ ರೀತಿ ಫೀಚರ್ ಇದೆ. ಆಮೇಲೆ ಆರ್ಡರ್ ಫಿನಿಶ್ ಆಯ್ತು, ಸೊ ನಾವು ಕಸ್ಟಮರ್ಗೆ ಕಾಲ್ ಮಾಡಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸಾಫ್ಟ್ವೇರ್ ಅಲ್ಲಿ ಜಸ್ಟ್ ಎಂಟ್ರಿ ಮಾಡಿದ್ರೆ ಸಾಕು, ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಹೋಗುತ್ತೆ, ಆರ್ಡರ್ ರೆಡಿ ಫಾರ್ ಪಿಕಪ್ ಅಂತ. ಕಸ್ಟಮರ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ ಓಕೆ. ಈ ಫೀಚರ್ಸ್ ಇದೆ ಸರ್. ಓಕೆ, ಸೂಪರ್ ಸರ್, ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತು. ಇನ್ನು ಮೇಂಟೆನೆನ್ಸ್ ಹೇಳಿ ಸರ್, ಇದಕ್ಕೆ ಏನೇನು ಮೇಂಟೆನೆನ್ಸ್ ಇರುತ್ತೆ, ನಾವೇನೇನು ಮಾಡಬೇಕಾಗುತ್ತೆ ಇದಕ್ಕೆ? ಸರ್ ಮೇಂಟೆನೆನ್ಸ್ ಬಂದ್ಬಿಟ್ಟು ನೀವು ಆಯಿಲಿಂಗ್ ಇರುತ್ತೆ. ಆಯಿಲ್ ಇರುತ್ತಾ? ಹಾರ್ಡ್ಲಿ ನಿಮ್ಗೆ ಆಯಿಲಿಂಗ್ ಅಷ್ಟೇ, ಯಾಕಂದ್ರೆ ಲೇಸರ್ ಮೂವ್ಮೆಂಟ್ ಆಗೋದಕ್ಕೆ ಓಕೆ ಆ ಫ್ರೇಮ್ಸ್ ಒಳಗಡೆ ಈ ಕಡೆ ಮತ್ತೆ ಆ ಕಡೆ ಆಯಿಲಿಂಗ್ ಮಾಡಬೇಕು. ಅದು ಹೇಗೆ ಅಂತ ನಾನು ನಿಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀರಾ? ಅದೊಂದೇ ನೀವು ಜನರಲ್ ಮೇಂಟೆನೆನ್ಸ್ ಇರೋದು ನೋಡುವಂಥದ್ದು. ಸರ್ ಇದು ಲೇಸರ್ ಟಿಪ್ ಇರುತ್ತಲ್ವಾ, ಸೊ ಲೇಸರ್ ಟಿಪ್ ಏನಾದರೂ ಹೋಗುವಂಥದ್ದು ಆ ಥರ ಏನಾದರೂ ಆಗುತ್ತಾ? ಆ ರೀತಿ ಚಾನ್ಸಸ್ ಇರಲ್ಲ, ಯಾಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಫುಲ್ಲಿ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಲೇಸರ್ ಇದೆ. ಓಕೆ, ಇದನ್ನ ಲಿಫ್ಟ್ ಮಾಡಿದ್ರಷ್ಟೇ. ನೀವು ಇಲ್ಲಿ ನೋಡೋದಾದ್ರೆ, ಸೊ ವೀಕ್ಷಕರಿಗೆ ತೋರಿಸ್ಬಿಡೋಣ. ಇದು ಲೇಸರ್ ಟ್ಯೂಬ್. ಲೇಸರ್ ಟ್ಯೂಬ್ ಆಯಿತು ಸರ್. ವಾವ್, ಸರ್ ನಾವು ಯಾವತ್ತೂ ಲೇಸರ್ ನೋಡಿಲ್ಲ, ಮೊದಲನೇ ಬಾರಿಗೆ ಲೇಸರ್ ತೋರಿಸ್ತಾ ಇದ್ದೀರಾ. ಓಕೆ, ವಾಟರ್ ಹೋಗಿ ಕೂಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಚಿಲ್ಲರ್ನ ಕೊಟ್ಟಿದ್ದೀವಿ. ಓಕೆ ಓಕೆ. ಸೊ ಇದನ್ನ ಯಾರು ಆಕ್ಸಿಡೆಂಟಲ್ಲಿ ಹೊಡೆದಾಕ್ತಾರೆ ಅನ್ನೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ಅವ್ರು ಇದನ್ನ ಲಿಫ್ಟ್ ಮಾಡಿ ಎತ್ತಿ ಹೊಡೆದಾಕೋಕೆ ಯಾರು ಹೋಗಲ್ಲ. ಓಕೆ, ಸೊ ಅಷ್ಟಂತೂ ಅಶ್ಯೂರೆನ್ಸ್ ಕೊಡಬಹುದು. ಆ ಲೇಸರ್ ಇಂದ ನಮ್ಮ ದೇಹಕ್ಕೆ ಏನು ತೊಂದರೆ ಆಗಲ್ಲ ಸರ್. ಓಕೆ, ಕೆಲವರು ಅನ್ಕೊಂತಾರೆ ಅಂದ್ರೆ ಮಿಷಿನ್ ರನ್ ಆಗ್ಬೇಕಾದ್ರೆ ಅವರು ಲೇಸರ್ನ ಮುಟ್ಟಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ತುಂಬಾ ಹೆವಿ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಬೆಂಕಿ ಬರುವಂತ ಚಾನ್ಸಸ್ ಇರುತ್ತೆ. ಕೈ ಸುಟ್ಟೋಗುತ್ತೆ. ಬಟ್ಟೆ ಸುಟ್ಟೋಗಲ್ವಾ? ಬಟ್ಟೆ ಏನು ಆಗಲ್ಲ ಸರ್, ಏನು ತೊಂದರೆ ಇಲ್ಲ. ಲೇಸರ್ನ ನಾವು ಮುಟ್ಬಾರ್ದು. ಅದನ್ನೇ ಕೇಳೋಣ ಅನ್ಕೊಂಡೆ. ನೋಡಿ, ಕೆಲವೊಬ್ರು ಕಾಸ್ಟ್ಲಿ ಬಟ್ಟೆ ಕೊಟ್ಟಿರ್ತಾರೆ, ಲೇಸರ್ ಅದನ್ನ ಕಟ್ ಮಾಡೋದ್ರಿಂದ ಬಟ್ಟೆ ಹಾಳಾಗಲ್ಲ ತಾನೆ? ಏನು ಆಗಲ್ಲ ಸರ್, ಟೆಂಪರೇಚರ್ ಲೆವೆಲ್ ಇದೆ. ಓಕೆ, ನಾವು ಅದನ್ನ ಕರೆಕ್ಟ್ ಆಗಿ ಕ್ಲಾತ್ ಗೆ ಸೆಟ್ ಮಾಡಿರ್ತೀವಿ. ಓಕೆ ಓಕೆ. ನೀವು ಲೆದರ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ನಾವೇ ಮಾಡ್ಕೋಬಹುದು ಅದನ್ನ. ಸೊ ಎಲ್ಲಿದೆ ಕಂಟ್ರೋಲ್? ಇಲ್ಲಿ ನಿಮ್ಗೆ ಕಂಟ್ರೋಲರ್ ಇದೆ. ಓಕೆ, ಇದು ಜಸ್ಟ್ ಮಿಲಿ ಆಂಪ್ಸ್ ಅಲ್ಲಿ ಇರುತ್ತೆ, 100 ಅಲ್ಲಿ ಇಟ್ಟಿರ್ತೀವಿ. ಅದು ಬಿಟ್ರೆ ನಿಮಗೆ ಸಾಫ್ಟ್ವೇರ್ ಅಲ್ಲಿ ಇದೆ. ಇಲ್ಲಿ ನೀವು ನೋಡೋದಾದ್ರೆ
ಆ ಲೇಸರ್ದು ಸ್ಪೀಡು 80 ಇರುತ್ತೆ. ಮಿನಿಮಮ್ ಪವರ್ ಮ್ಯಾಕ್ಸಿಮಮ್ ಪವರ್ ಬಟ್ಟೆ ಇರೋ ಗಾರ್ಮೆಂಟ್ಸ್ ಆದ್ರೆ 30 to 35. ಓಕೆ ಓಕೆ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇದೆ, ಲೆದರ್ ಅಥವಾ ಏಪ್ರಾನ್ ಎಲ್ಲ ಇದೆ, ಥಿಕ್ನೆಸ್ ಜಾಸ್ತಿ ಇದೆ ಅಂದ್ರೆ ಇದನ್ನ ಒಂಚೂರು ಇನ್ಕ್ರೀಸ್ ಮಾಡ್ಕೋಬಹುದು ನೀವು 35 to 40 ಆರ್ ಎಲ್ಸ್ 40 to 45. ಆ ರೀತಿ ಬಟ್ಟೆ ಥಿಕ್ನೆಸ್ ಮೇಲೆ ನೀವು ಪವರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಅದನ್ನ ನೀವು ಹೇಳ್ಕೊಡ್ತೀರಲ್ವಾ? ಟ್ರೈನಿಂಗ್ ಎಲ್ಲ ಕೊಡ್ತೀರಲ್ವಾ ನೀವು? ಹೌದು ಸರ್, ಟ್ರೈನಿಂಗ್ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅವ್ರಿಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಕಾಲ್ ಅಸಿಸ್ಟೆನ್ಸ್ ಇರುತ್ತೆ. ಅಂಡ್ ದೆನ್ ಲ್ಯಾಪ್ಟಾಪ್ ಅಲ್ಲಿ ಎನಿ ಡೆಸ್ಕ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತೀವಿ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲೇ ಕುತ್ಕೊಂಡು ರಿಮೋಟ್ಲಿ ನೋಡ್ತಾ ಇರ್ತೀರಾ ಅಲ್ವಾ? ಸೊ ಇದೆಲ್ಲ ಆಯ್ತು. ಸರ್ ಈಗ ಫೈನಲ್ ಆಗಿ ಇನ್ನೊಂದೆರಡು ಮಷಿನರಿಗಳಿದೆ ನಿಮ್ದು, ಎಂಬ್ರಾಯ್ಡ್ರಿ ಮಷೀನು, ಅದನ್ನು ಒಂದೆರಡು ಮೂರು ತೋರಿಸ್ಕೊಟ್ಟು ಬಿಡ್ಬೋದಾ? ಡೆಫಿನೆಟ್. ಅಲ್ಲಿ ನೋಡಿದ್ರೆ ಹೈ ಎಂಡ್ ಲೇಸರ್ ಕಟಿಂಗ್ ಮಷಿನ್ ತೋರಿಸಿದ್ರಿ, ಇಲ್ಲಿ ನೋಡಿದ್ರೆ ಒಂದು ಪ್ರಿಂಟರ್ ತೋರಿಸ್ತಾ ಇದ್ರೆ ಏನಕ್ಕೆ ಸರ್ ಇದು? ಎಸ್ ಸರ್, ಸೊ ನಾನು ನಿಮ್ಗೆ ಆಗಲೇ ಹೇಳ್ದೆ ಎಂಬ್ರಾಯ್ಡ್ರಿ ಮಿಷಿನ್, ಲೇಸರ್ ಮಿಷಿನ್ ಬಗ್ಗೆ ಹೇಳಾಯ್ತು. ಹೌದು. ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ಓಕೆ. ಇದು ಬಂದ್ಬಿಟ್ಟು ಪ್ರಿಂಟರ್. ಗೊತ್ತು ಸರ್, ಪ್ರಿಂಟರ್ ಏನಕ್ಕೆ ತೋರಿಸ್ತಾ ಇದ್ರೆ ಇದನ್ನ? ಲೇಸರ್ ಮಿಷಿನ್ ನನ್ ಕಾಸ್ಟ್ಲಿ ಆಯ್ತು, ನನ್ನ ಬಜೆಟ್ ಇಲ್ಲ, ಅಷ್ಟು ಜಾಗ ಇಲ್ಲ, ಆರ್ಡರ್ ಲೆವೆಲ್ ನನ್ನ ಹತ್ರ ಕಡಿಮೆ ಇದೆ, ಬಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ಗೆ ಆಲ್ಟರ್ನೇಟಿವ್ ಆಪ್ಷನ್ ಏನು ಅನ್ನೋರಿಗೆ ಪ್ರಿಂಟರ್ ಹೇಳಿ, ಎಕ್ಸ್ಪ್ಲೇನ್. ಲೇಸರ್ ಏನ್ ಮಾಡುತ್ತೆ, ನೀವು ಸೇಮ್ ಅದೇ ರೀತಿಯ ಇನ್ನೊಂದು ಸಾಫ್ಟ್ವೇರ್ ಇದೆ, ನೀವು ಇಲ್ಲಿ ನೋಡೋದಾದ್ರೆ ಇದು ಲೇಸರ್ ಮಿಷಿನ್ ಸಾಫ್ಟ್ವೇರ್, ಇದು ಪ್ರಿಂಟರ್ ಸಾಫ್ಟ್ವೇರ್. ಸೊ ಕಸ್ಟಮರ್ ಯಾವ್ದು ಪರ್ಚೇಸ್ ಮಾಡ್ತಾರೋ ಆ ಸಾಫ್ಟ್ವೇರ್ನ ಅವ್ರಿಗೆ ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸರಿ. ಸೇಮ್ ಏನೇನು ನಾನು ನಿಮಗೆ ಫೀಚರ್ಸ್ ಹೇಳೋದು ಪ್ರತಿಯೊಂದು ಸೇಮ್ ಇದರಲ್ಲೂ ಅದೇ ಬರುತ್ತೆ. ಲೇಔಟ್ ಮಾತ್ರ ಚೇಂಜ್ ಇದೆ, ಲೇಔಟ್ ಕಲರ್ ಚೇಂಜ್ ಇದೆ. ಅಪ್ ಟು ಡೇಟ್ ಇದ್ರೆ ನಿಮ್ಗೆ ಅಪ್ ಟು ಡೇಟ್ ಅಂತ ಇರುತ್ತೆ. ಎವ್ರಿ 3 months ಅಪ್ಡೇಟ್ ಬಂತು ಅಂದ್ರೆ ಅಪ್ಡೇಟ್ ಅವೈಲೇಬಲ್ ಅಂತ ಬರುತ್ತೆ. ನೀವು ಅವಾಗ ಅಪ್ಡೇಟ್ ಮಾಡ್ಕೋಬೇಕು. ಸರಿ. ಓಕೆ. ಅದ್ರಲ್ಲಿ ಏನಂದ್ರೆ ನೀವು ಬ್ಲೌಸ್ ಮೆಜರ್ಮೆಂಟ್ ನ ಎಂಟ್ರಿ ಮಾಡಿದ್ರಿ, ಹೌದು, ಆಟೋಮೆಟಿಕ್ ಕಟ್ ಮಾಡ್ತು. ಇದ್ರಲ್ಲಿ ಬ್ಲೌಸ್ ಮೆಜರ್ಮೆಂಟ್ ನ ಎಂಟ್ರಿ ಮಾಡ್ತೀರಾ, ಅದನ್ನ ಪ್ರಿಂಟ್ ಕೊಡುತ್ತೆ. ಆ ಪ್ರಿಂಟ್ ನ ಇಟ್ಕೊಂಡು ನಾವು ಕ್ಲಾತ್ ಮೇಲೆ ಇಟ್ಟು ನಾವು ಮ್ಯಾನ್ಯಲಿ ಕಟ್ ಮಾಡಬೇಕು. ನಾವಾಗೆ ಕಟ್ ಮಾಡಬೇಕು. ಓಕೆ. ಇದು ನಾವು ಮೆಜರ್ಮೆಂಟ್ ಆಗ್ಲಿ ಅದು ತಗೊಂಡು ಬ್ಲೌಸ್ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಹಿಡಿದು ಮಾಡಿ ಮಾಡೋ ಅಗತ್ಯ ಇಲ್ಲ ಅಲ್ವಾ? ಮೆಜರ್ಮೆಂಟ್ ಎಂಟ್ರಿ ಮಾಡಿ ಪ್ರಿಂಟ್ ಬರುತ್ತೆ, ಕಟ್ ಮಾಡಿ ಅಷ್ಟೇ ಅಂತ ಹೇಳ್ತೀರಾ? ಓಕೆ, ಮಾಡಿ ತೋರಿಸ್ಬಿಡಿ ಸರ್ ನಮಗೆ. ಸೊ ಈ ಸಾಫ್ಟ್ವೇರ್ ಅಲ್ಲೂ ಕಸ್ಟಮರ್ ಡೀಟೇಲ್ಸ್ ಎಲ್ಲ ಹಾಕ್ಬೋದಾ ಸರ್ ನಾವು? ಸೇಮ್ ಸರ್, ಅದ್ರಲ್ಲಿ ಏನೇನು ಫೀಚರ್ಸ್ ಇದೋ ಅದೇ ರೀತಿನೇ ಎಲ್ಲ ಹೇಳ್ತೀರಾ? ಎಲ್ಲ ಇದೆ ಅಂತ ಮಾತ್ರ ಚೇಂಜ್ ಅಷ್ಟೇ. ಓಕೆ ಮಾಡಿ ಸರ್ ಹಂಗಾದ್ರೆ ಟಕ್ ಅಂತ. ಸೊ ಒಂದು ಟ್ರಯಲ್ ಮೆಜರ್ಮೆಂಟ್ ಕೊಡಿ ಸರ್. ಬ್ಲೌಸ್ ತಗೊಂಡಿದ್ದೀನಿ, ಟ್ರಯಲ್ ಮೆಜರ್ಮೆಂಟ್ ಆಟೋಮೆಟಿಕ್ ಫಿಲ್ ಆಯ್ತು. ಓಕೆ. ಯಾವ ಬ್ಲೌಸ್ ಬೇಕು ನಿಮ್ಗೆ ಅಲ್ಲಿ ತೋರಿಸೋದಲ್ಲ ಅದಷ್ಟು ಸೇಮ್ ಇಲ್ಲ, ಸೇಮ್ ಟು ಸೇಮ್. ಓಕೆ. ಒಂದು ಬ್ಲೌಸ್ ಸೆಲೆಕ್ಟ್ ಮಾಡ್ಕೊತೀವಿ. ಮಾಡಿ. ಸೊ ನೋಡಿ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಕರೆಕ್ಟಾಗಿ ಪ್ರಾಪರ್ ಇಲ್ಲ ಅಂದ್ರೆ ನಿಮಗೆ ಪಾಪ್ ಅಪ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಓಕೆ. ಡಯಾಗ್ರಾಮ್ ಬಂದಿದೆ. ಸೊ ಒಂದೊಂದು ಪೇಜಲ್ಲೂ ಒಂದೊಂದು ರೀತಿ ಒಂದೊಂದು ಪ್ರಿಂಟ್ ಬರುತ್ತೆ. ಓಕೆ. ಬ್ಯಾಕ್ ಆಗಿರ್ಬೋದು, ಫ್ರಂಟ್, ಸ್ಲೀವ್, ಪಟ್ಟಿ. ನೀವು ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರಿಂಟ್ ಬರುತ್ತೆ. ಒಂದೇ ಪೇಜ್ ಮೇಲೆ ಅಲ್ವಾ? ಮಾಡಿ ಸರ್, ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಡಬೇಕು. ಸೇವ್ ಕೊಟ್ಟಿದ್ದೀನಿ. ಆ ಕಸ್ಟಮರ್ದು ಆರ್ಡರ್ ನಂಬರು, ಪ್ರಿಂಟಿಂಗ್ಗೆ ಆ ಪ್ರಿಂಟ್ ಆಗಿರೋ ಪೇಪರ್ನ ನೀವು ಫ್ಯೂಚರ್ ರೆಫರೆನ್ಸ್ಗೆ ಹಾಗೆ ಸೇವ್ ಮಾಡಿ ಇಟ್ಕೋಬಹುದು. ಓಕೆ. ಆರ್ಡರ್ ನಂಬರ್ ಬರುತ್ತೆ, ಅವ್ರ ಮೆಜರ್ಮೆಂಟ್ ಅದರಲ್ಲೇ ಬರುತ್ತೆ ನಿಮಗೆ. ಸೊ ಇಲ್ಲೆಲ್ಲ ತೋರಿಸ್ಬಿಡುತ್ತೆ, ಬ್ಯಾಕ್ ಫ್ರಂಟ್. ಈಗ ನೋಡಿ, ಕೊಟ್ಟೆ ಒಂದು ಪ್ರಿಂಟ್. ಓಕೆ. ಇಲ್ಲಿ ಹೋಯ್ತು, ಅಲ್ಲಿ ಪ್ರಿಂಟ್ ಆಗ್ತಾ ಇದೆ. ಈಗೇನು ಪ್ರಿಂಟ್ ಆಗ್ತಾ ಇದೆ? ಬ್ಯಾಕ್ ಪ್ರಿಂಟ್ ಆಗ್ತಾ ಇದೆಯಾ? ಹೌದು ಸರ್. ಸೊ ನಿಮಗೆ ಅಲ್ಲಿ ನಾಚ್ ಬಂದಿತ್ತು. ಹೌದು, ಇದು ನಾಚ್ ಪಾಯಿಂಟು. ಈ ಗ್ಯಾಪ್ ಏನಿದೆ ಇಲ್ಲಿ ಕಟಿಂಗ್ ಪಾಯಿಂಟು, ಆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಒಂದಷ್ಟು ಗ್ಯಾಪ್ ಕೊಟ್ಟಿದ್ದಾರೆ. ಓಕೆ. ಆ ಗ್ಯಾಪ್ನು ನಿಮಗೆ ಮೆನ್ಷನ್ ಮಾಡಿಬಿಡುತ್ತೆ ಅದು. ಸೊ ಜಸ್ಟ್ ಕಸ್ಟಮರ್ ಅಳತೆ ಗೊತ್ತಿದ್ರೆ ಸಾಕು, ನಾವು ಬಟ್ಟೆನ ಮತ್ತೆ ಅಳತೆ ಮಾಡ್ಬೇಕಂತ ಇಲ್ಲ ಅಲ್ವಾ? ಓಕೆ, ಬೆಸ್ಟ್ ಸರ್ ಇದು. ಸೊ ಒಂದು ವೇಳೆ ಇದು ಪ್ರಿಂಟ್ ಕೊಡೋಕ್ಕೂ ಮುಂಚೆ ಅವ್ರು ಏನಾರ ಚೇಂಜಸ್ ಹೇಳಿದ್ದಾರೆ, ಚೇಂಜಸ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಇಲ್ಲೇ ಇದೆ, ಇಲ್ಲಿ ಆಪ್ಷನ್ಸ್ಗಳಿದೆ. ಇಷ್ಟೆಲ್ಲ ಆಪ್ಷನ್ಸ್ ನೀವು ಚೇಂಜ್ ಮಾಡ್ಕೋಬಹುದು ಅಲ್ವಾ? ಈಗ ಪ್ರಿಂಟ್ ಆಗಿದೆ. ಈಗ ನೆಕ್ಸ್ಟ್ ಪೇಜ್ ನ ಕ್ಲಿಕ್ ಮಾಡ್ತೀನಿ. ಮಾಡಿ ಸರ್, ಮಾಡಿ. ಅದು ಪ್ರಿಂಟ್ ಆಗುತ್ತೆ ನೋಡಿ. ಅಲ್ಲಿ ಹೋಯ್ತು ಅಂದ್ರೆ ಅಲ್ಲಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಯ್ತು ಅಂತ ಅಲ್ವಾ? ಅಲ್ಲಿ ಇಲ್ಲಿ ಹೊರಟೋಗ್ಬಿಡುತ್ತೆ, ಇಲ್ಲಿ ಹೊಂಟೋಗುತ್ತೆ ನೋಡಿ. ಎಲ್ಲ ಫೋಟೋ ಡಯಾಗ್ರಾಮ್ ಪ್ರಿಂಟ್ ಕೊಟ್ಟಿದ್ದೀನಿ, ಇಲ್ಲಿ ಹೊಂಟೋಯ್ತು, ಅಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಕನ್ಫ್ಯೂಷನ್ ಇಲ್ಲ, ಮತ್ತೆ ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು ಬ್ಲೌಸ್ ಆಗ್ತಾ ಇದೆ. ಇದರಲ್ಲೂ ಸೇಮ್ ಚೂಡಿದಾರ್, ಶರ್ಟ್, ಪ್ಯಾಂಟ್, ಕಿಡ್ಸ್ ಯೂನಿಫಾರ್ಮ್, ಗರ್ಲ್ಸ್ ಯೂನಿಫಾರ್ಮ್ ಪ್ರತಿಯೊಂದು ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಈಗ ಚೂಡಿದಾರ್ ಎಲ್ಲ ಲೆಂತ್ ಬರುತ್ತೆ, ಹೆಂಗಿ ಪೇಪರ್ ಅಲ್ಲಿ ಪ್ರಿಂಟ್ ಹೇಳ್ಬೋದು. ಇದರಲ್ಲಿ ಮೆಜರ್ಮೆಂಟ್ ಬರುತ್ತೆ ನಿಮಗೆ. ಹೀಗೆ ಆಲ್ಮೋಸ್ಟ್ ಒಂದು 13 to 14 ಇಂಚಸ್ ವರೆಗೂ ಬರುತ್ತೆ. ಅದ್ರ ನೆಕ್ಸ್ಟ್ ಪಾರ್ಟ್ ಏನನ್ನ ಇಲ್ಲಿವರೆಗೂ ಇದೆ ಅಂದ್ರೆ ಅದು ಅಲ್ಲಿ ಕಟ್ ಆಗಿ ನೆಕ್ಸ್ಟ್ ಕೆಳಗಡೆ ಬರೋ ಪೇಪರ್ ಅಲ್ಲಿ ಪ್ರಿಂಟ್ ಆಗಿ ಬರುತ್ತೆ, ವಿತ್ ಮೆಜರ್ಮೆಂಟ್ ಬರುತ್ತೆ. ಆ ಮೆಜರ್ಮೆಂಟ್ ನ ಪ್ರಕಾರ ನೀವು ನೋಡ್ಕೊಂಡು ಪಿನ್ ಸ್ಟ್ಯಾಪಲ್ ಮಾಡ್ಕೊಂಡ್ರೆ ಇದಿಷ್ಟು ಒಂದೇ ಪೇಪರ್ ಆಗುತ್ತೆ. ಹೌದಾ ಸರ್? ಆ ಥರ ಮಾಡ್ಬೋದು. ಹಂಗಾರೆ ಇಷ್ಟು ದೊಡ್ಡದು ಬೇಕಾದ್ರೂ ನಾವು ಪ್ರಿಂಟ್ ಮಾಡ್ಕೋಬಹುದು. ಹೌದು ಸರ್, ಹೌದು. ಓಕೆ, ಸೂಪರ್ ಸರ್ ಇದು.
ಸೊ ಆಗಿದೆಯಲ್ಲ ಸರ್ ಇವಾಗ ಸರ್ ಪ್ರಿಂಟ್ ಆಗಿದೆ ನೋಡ್ಬೋದು. ಇದನ್ನ ನೀವು ಫ್ಯೂಚರ್ ರೆಫರೆನ್ಸ್ ಕೂಡ ಇಟ್ಕೋಬಹುದು, ಯಾಕಂದ್ರೆ ಆರ್ಡರ್ ನಂಬರ್ ಇದೆ, ನಂಬರ್ ಇರುತ್ತೆ ಇದರಲ್ಲಿ. ಮೆಜರ್ಮೆಂಟ್ ಓಕೆ 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 ಸರಿ ಸರ್. ಸೊ ಇದು ಬಂದ್ಬಿಟ್ಟು ಪೇಪರ್ನ ನೀವು ಮಿಷಿನ್ ಆಫ್ ಮಾಡಿ ಸೊ ರೋಲ್ ಮಾಡಿ, ಇಲ್ಲಿದೆ ಮಾರ್ಕಿಂಗ್. ಓಕೆ ಅದ್ರ ಪ್ರಕಾರ ನೀವು ಕಟ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತೀರಾ? ಈಗ ಇದನ್ನ ನೀವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೋಬಹುದು, ಕಟ್ ಮಾಡ್ಕೋಬಹುದು, ಅಥವಾ ಇದನ್ನ ಪೀಸ್ನ ಕಟ್ ಮಾಡಿ ಅದನ್ನ ಬಟ್ಟೆ ಮೇಲೆ ಇಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲಾತ್ ವೇಸ್ಟೇಜ್ ಆಗ್ದಂಗೆ ಬಟ್ಟೆನ ಕಟ್ ಮಾಡಬಹುದು. ಇದೆಲ್ಲ ಮಾಡಿರೋದಲ್ವಾ ಇದು ಆಕ್ಚುಲಿ? ಈಗ ಅಲ್ಲಿ ಪೇಪರ್ ಪ್ರಿಂಟ್ ಬಂತಲ್ಲ, ಹೌದು, ಪೇಪರ್ ಪ್ರಿಂಟ್ ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಮೇಲೆ ಇಟ್ಟು ಈ ರೀತಿ ಕಟ್ ಮಾಡೋದು ಅಲ್ವಾ? ಬ್ಯಾಕ್ ನೋಡಿ, ಓಕೆ, ಈ ರೀತಿ ಪೇಪರ್ ಇದೆ, ಅದ ಮೆಜರ್ಮೆಂಟ್ ನ ತಗೊಂಡು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡುವಂಥದ್ದು. ಬನ್ನಿ ಸರ್, ಒಂದೆರಡು ಕ್ವಶನ್ ಇದೆ, ಕೇಳ್ಬಿಡ್ತೀನಿ ನಾನು ನಿಮಗೆ. ಸರ್ ಒಂದೇದಾಗಿ ಇದು ಕೂಡ ನಾರ್ಮಲ್ ಪವರ್ ಅಲ್ಲಿ ಯೂಸ್ ಆಗುತ್ತೆ ಅಲ್ವಾ? ನಾರ್ಮಲ್ ಸರ್ ಪ್ರಿಂಟ್. ಅಂಡ್ ಒಂದು ಇನ್ನೊಂದು ಇದಕ್ಕೆ ಇಂಕ್ ಏನು ವ್ಯವಸ್ಥೆ ಇರುತ್ತೆ ಸರ್? ಸರ್ ನಾರ್ಮಲ್ ಬ್ಲ್ಯಾಕ್ ಇಂಕ್, ಕಾರ್ಟ್ರಿಜ್, ನಾರ್ಮಲ್ ಪ್ರಿಂಟರ್ಗೆಲ್ಲ ಕಾರ್ಟ್ರಿಜ್ ಯೂಸ್ ಮಾಡ್ತಿರಲ್ಲ, ಹೌದು, ಅದೇ ರೀತಿಯ ಕಾರ್ಟ್ರಿಜ್. ಇದು ಸರ್ವಿಸ್ ಏನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೆ ಎಪ್ಸಾನ್ ಕಂಪನಿದು ಕೊಡ್ತಾ ಇರೋದ್ರಿಂದ, ಎಪ್ಸಾನ್ ಕಂಪನಿದು ಅವರೇ ನಿಮ್ಮ ಮನೆ ನಿಯರೆಸ್ಟ್ ಕಸ್ಟಮರ್ ಸರ್ವಿಸ್ ಅಥವಾ ಸರ್ವಿಸ್ ಸೆಂಟರ್ ಎಲ್ಲಿದೋ ಅವ್ರಿಗೆ ತಗೊಂಡೋಗಿ ಕೊಟ್ಟರೆ ವಾರಂಟಿ ಎಲ್ಲ ಕೊಟ್ಟಿರ್ತೀವಿ, ಬಿಲ್ ಎಲ್ಲ ಕೊಟ್ಟಿರ್ತೀವಿ, ಅದನ್ನ ಸಬ್ಮಿಟ್ ಮಾಡಿದ್ರೆ ಅವರೇ ನಿಮಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆದ್ರೆ ನೀವು ಸರ್ವಿಸ್ ಕೊಡ್ತೀರಾ ಅಲ್ವಾ? ಓಕೆ, ಸೊ ಇದರಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ಎಪ್ಸಾನ್ ಕಂಪನಿ ಅವರು ಇದನ್ನ ನೋಡ್ಕೊಂತಾರೆ ಅಲ್ವಾ? ಸರಿ ಸರ್. ಸೊ ಅಂತ ಮೇಂಟೆನೆನ್ಸ್ ಏನು ಇರಲ್ಲ ಅಂತ ಇದಕ್ಕೆಲ್ಲ ಏನು ಮೇಂಟೆನೆನ್ಸ್ ಅಲ್ವಾ? ಕಾರ್ಟ್ರಿಜ್ ಖಾಲಿ ಆಯ್ತು ಅಂದ್ರೆ ರೀಫಿಲ್ ಮಾಡಿ ಅಷ್ಟೇ ಕೆಲಸ. ಅಂಡ್ ಪೇಪರ್ ಹಾಕೊಂತ ಇದ್ರೆ ಪೇಪರ್ ಹಾಕೋಬೇಕು. ಇದು ಬಂದ್ಬಿಟ್ಟು 80 GSM ಪೇಪರ್, ಪರ್ಟಿಕ್ಯುಲರ್ಲಿ ಪ್ರಿಂಟರ್ ಗೆ ಅಂತಾನೆ ಈ ರೀತಿ ಪೇಪರ್ ಬರುತ್ತೆ ನಿಮಗೆ. ನೀವೇನಾದ್ರೂ ಕೊಡ್ತೀರಾ ಸರ್ ಸ್ಟಾರ್ಟಿಂಗ್ ಅಲ್ಲಿ? ನಾವು ಸ್ಟಾರ್ಟಿಂಗ್ ಕೊಟ್ಟಿರ್ತೀವಿ ಸರ್, ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀರಾ ಪೇಪರ್, ಸಾಫ್ಟ್ವೇರ್. ಇದಕ್ಕೂ ಅಷ್ಟೇ ಮಾಸ್ಟರ್ ಕೀ ಬೇಕು, ಮಾಸ್ಟರ್ ಕೀ ಬೇಕು. ಸಾಫ್ಟ್ವೇರ್ ಇದೆ ಅಂತಂದ್ರೆ ಮಾಸ್ಟರ್ ಕೀ ಇರಲೇಬೇಕು. ಸರಿ ಸರಿ, ಮಾಸ್ಟರ್ ಕೀ ಕೊಟ್ಟಿರ್ತೀವಿ, ಪೇಪರ್ ಕೊಟ್ಟಿರ್ತೀವಿ, ಪ್ರಿಂಟರ್ ಕೊಟ್ಟಿರ್ತೀವಿ, ಎಲ್ಲ ಕೊಟ್ಟಿರ್ತೀರಾ ಅಲ್ವಾ ಸರ್? ಇದರ ಬೆಲೆ ಎಷ್ಟಾಗುತ್ತೆ ಸರ್? 1,20,000. 1,20,000 ಸಾಫ್ಟ್ವೇರ್ ಸೇರಿ ಎಲ್ಲ ಸರ್, ಹೌದು. ಓಕೆ, ಸೂಪರ್ ಸರ್. ಸೊ ಇದೇನು ಸರ್ ಇದು ಕಿಟ್ಟಿದ್ದು? ಸೊ ಅಲ್ಲಿ ಬ್ಲೌಸ್ ಪೀಸ್ ಕಟಿಂಗ್ ನೋಡಿದ್ರೆ, ಹೌದು, ಇದು ಸ್ಯಾಂಪಲ್ ಶರ್ಟ್ ಪೀಸ್ ಕಟ್ ಮಾಡಿರೋದು, ಯೂನಿಫಾರ್ಮ್ ಶರ್ಟ್ ಪೀಸ್, ಯೂನಿಫಾರ್ಮ್ ಆಯ್ತು, ಯೂನಿಫಾರ್ಮ್. ಓಕೆ ಓಕೆ, ಚಿಕ್ಕ ಮಕ್ಕಳದ್ದು ಯೂನಿಫಾರ್ಮ್ ಕಟ್ ಮಾಡಿ. ಸರಿ ಸರಿ. ಇದು ಆಮೇಲೆ ಪ್ರಿಂಟರ್ಗಾಗಲಿ ಲೇಸರ್ಗಾಗಲಿ ಈ ಸ್ಪೆಷಲ್ ಕಿಟ್ ಬರುತ್ತೆ ನಿಮಗೆ. ಓಕೆ, ಕಸ್ಟಮರ್ ಬಂದಿದ್ದಾರೆ, ಮೆಜರ್ಮೆಂಟ್ ಇದೆ, ಸೊ ಸಿಸ್ಟಮಲ್ಲಿ ಎಂಟ್ರಿ ಮಾಡೋಷ್ಟು ಟೈಮ್ ಇಲ್ಲ. ಸೊ ಅವಾಗ ನೀವು ಈ ಪೇಪರಲ್ಲಿ ಜಸ್ಟ್ ಫಾರ್ ರೆಫರೆನ್ಸ್ ಬರ್ಕೊಂಡು ನೀವು ಲೇಟರ್ ಆನ್ ಸಿಸ್ಟಮಲ್ಲಿ ಎಂಟ್ರಿ ಮಾಡ್ಕೋಬಹುದು. ಓಕೆ ಓಕೆ, ಇದು ಬಂದ್ಬಿಟ್ಟು ಕಿಟ್ ಸಾಫ್ಟ್ವೇರ್ ಬುಕ್ಕಿಂಗ್, ಬ್ಲೌಸ್, ಓಕೆ, ಚೂಡಿದಾರ್ಗೆ. ಇದನ್ನ ಖಾಲಿ ಆಯ್ತು ಅಂದ್ರೂ ನೀವು ಜಸ್ಟ್ ಒಂದು ನಾರ್ಮಲ್ ಪ್ರಿಂಟ್ ಔಟ್ ತಗೊಂಡು ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಬೋದು? ನಾರ್ಮಲ್ ಕ್ಲೋಸ್ ನೆಕ್, ಕಟೋರಿ, ನೋಡ್ತಾ ಇರೋ ಇಷ್ಟೆಲ್ಲ ಆಪ್ಷನ್ಸ್ ಪ್ರಿಂಟರ್ ಮತ್ತೆ ಲೇಸರ್ ಬೋತ್ ಇದೆ. ಇದು ಲೇಸರ್ ಸಾಫ್ಟ್ವೇರ್ ಲೇಔಟ್, ಇದು ಪ್ರಿಂಟರ್ ಸಾಫ್ಟ್ವೇರ್ ಲೇಔಟ್. ಜಸ್ಟ್ ಕಲರ್ ಡಿಫರೆನ್ಸ್ ಇದೆ, ಅದು ಬಿಟ್ರೆ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಚೂಡಿ ಮಾಡೆಲ್ಸ್, ಬಾಟಮ್ ಪ್ಯಾಂಟ್ ಮಾಡೆಲ್ಸ್, ಓಕೆ, ಇದು ಬಂದ್ಬಿಟ್ಟು ಕಿಡ್ಸ್ ಮಾಡೆಲ್ಸ್, ಓಕೆ, ಆಮೇಲೆ ಅನಾರ್ಕಲಿ ಮಾಡೆಲ್ಸ್, ಅವೆಲ್ಲ ಮಾಡ್ಬೋದು ಇದರಲ್ಲಿ, ಎಲ್ಲಾನು ಇದೆ ಸರ್. ಓ ಸೂಪರ್ ಸರ್. ಇದು ಬಾಟಮ್ ಸ್ಟೈಲ್, ಮೆನ್ಸ್ ಶರ್ಟ್ ಮಾಡೆಲ್ಸ್, ಓಕೆ, ಆಮೇಲೆ ಪ್ಯಾಂಟ್ ಅಲ್ಲಿ ನಿಮಗೆ, ಅಂಡ್ ದೆನ್ ಶಾರ್ಟ್ಸ್, ಚಿಕ್ಕ ಮಕ್ಕಳು ಯೂನಿಫಾರ್ಮ್ ಪ್ಯಾಂಟ್ ಬರುತ್ತಲ್ಲ ಅದು, ಅಂಡ್ ದೆನ್ ನೋಡಿ ಗರ್ಲ್ಸ್ ಯೂನಿಫಾರ್ಮ್ ಮಾಡೆಲ್ಸ್. ಓಕೆ, ಇದು ಬ್ಯಾಕ್ ಡ್ರಾಪ್ ಮಾಡೆಲ್ಸ್, ಇದು ಸ್ಲೀವ್ ಮಾಡೆಲ್ಸ್. ನಾನು ನಿಮಗೆ ಸ್ಲೀವ್ ಅಲ್ಲಿ ಆಪ್ಷನ್ ಚೇಂಜ್ ಮಾಡ್ಕೋಬಹುದು ಅನ್ನಲ್ಲ. ಇದೆಲ್ಲ ರೀತಿಯ ಮಾಡೆಲ್ಸ್ ನೀವು ಲೇಸರ್ ಮೆಷಿನ್, ಪ್ರಿಂಟರ್ ಮೆಷಿನ್ ಎರಡರಲ್ಲೂ ಮಾಡಬಹುದು. ಲೇಸರ್ ಅಲ್ಲಿ ಕಟ್ ಆಗುತ್ತೆ, ಪ್ರಿಂಟರ್ ಅಲ್ಲಿ ಪ್ರಿಂಟ್ ಬರುತ್ತೆ. ಓಕೆ, ಇದಿಷ್ಟು ಸಾಫ್ಟ್ವೇರ್ ಮಾಡೆಲ್ಸ್. ಅಂಡ್ ಎವ್ರಿ 3 months ಅಪ್ಡೇಟ್ ಬಂದ್ರೆ ಅದು ಕೂಡ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಅಪ್ಡೇಟ್ ಆಗುತ್ತೆ ಅಲ್ಲ ಸಾಫ್ಟ್ವೇರ್ ಅಲ್ಲಿ? ಹೌದು ಸರ್. ಇದು ಬಂದ್ಬಿಟ್ಟು ಮೆಜರ್ಮೆಂಟ್ಸ್, ಯಾವ ತರ ತಗೊಬೇಕು ಇಲ್ಲಿ ಕೊಟ್ಟಿರೋಂತ 13 ಮೆಜರ್ಮೆಂಟ್ಸ್ ನೀವು ಎಂಟ್ರಿ ಮಾಡಿದ್ರೆ ಮಾಡಲೇಬೇಕು, ಪರ್ಫೆಕ್ಟ್ ಕಟಿಂಗ್ ಆಗುತ್ತೆ, ಇಲ್ಲ ಎರರ್ ಬರುತ್ತೆ. ಓಕೆ, ಬ್ಲೌಸ್ ಆಗಿರಬಹುದು ಪ್ರಿಸೈಸ್ ಆಗಿರಲಿ ಅಂತ ಕರೆಕ್ಟ್ ಆಗಿ. ಓಕೆ, ಬಾಟಮ್ ಪಾರ್ಟ್, ಇದು ಕಿಡ್ಸ್ ಮೆಜರ್ಮೆಂಟ್, ಮೆನ್ಸ್ ಶರ್ಟ್ ಮೆಜರ್ಮೆಂಟ್, ಅಂಡ್ ದೆನ್ ಪ್ಯಾಂಟ್ ಮೆಜರ್ಮೆಂಟ್. ಓಕೆ ಓಕೆ, ಪ್ಯಾಂಟಿಗೆಲ್ಲ 7 ಮೆಜರ್ಮೆಂಟ್ಸ್ ಇದೆ. ಓಕೆ ಓಕೆ, ಆ 7 ಮೆಜರ್ಮೆಂಟ್ನು ಅದೇ ರೀತಿ ಎಂಟ್ರಿ ಮಾಡಿದ್ರೇನೆ ನಿಮಗೆ ಪರ್ಫೆಕ್ಟ್ ಶೇಪಲ್ಲಿ ಕಟ್ ಆಗುತ್ತೆ. ಓಕೆ, ಅಂಡ್ ದೆನ್ ನಾನು ನಿಮ್ಗೆ ಹೇಳಿದೆ ಅರೌಂಡ್ 120 ನೆಕ್ ಡಿಸೈನ್ಸ್ ನ ನೀವು ಕಟಿಂಗ್ ಮಾಡಬಹುದು. ಹೌದು, ಯಾವ ಶೇಪ್ ಬೇಕಾದ್ರೂ ಕೊಡಬಹುದು. ಯಾವ ಶೇಪ್ ನಂಬರ್ ನ ಎಂಟ್ರಿ ಮಾಡಿದ್ರೆ ನೀವು ಇದೆಲ್ಲ ಫ್ರೀ ಲೋಡೆಡ್ ಆಗಿರುತ್ತೆ. ಇದೆಲ್ಲ ಪ್ರೀ ಲೋಡೆಡ್. ಓ ಸೂಪರ್ ಸರ್, ಈ ರೀತಿ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಸಾಫ್ಟ್ವೇರ್ ಅಲ್ಲಿ ಯಾವುದೇ ರೀತಿಯ ಡೌಟ್ ಇದ್ರು ನಿಮಗೆ ಕ್ಯಾಟ್ಲಾಗ್ ಕೊಟ್ಟಿರ್ತೀವಿ, ಮ್ಯಾನ್ಯುವಲ್ ಇದು, ಅದನ್ನ ನೋಡ್ಕೊಂಡು ನೀವು ರಿಸಾಲ್ವ್ ಮಾಡ್ಕೋಬಹುದು. ಇದು ಗೊತ್ತಾಗಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಬಹುದು. ನೀವಂತೂ ಇದ್ದೇ ಇರ್ತೀರಾ ಸರ್? ಹೌದು. ಅದು ಲೇಸರ್ದಾಯ್ತು. ಇದು ಪ್ರಿಂಟರ್ ಸಾಫ್ಟ್ವೇರ್. ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅಕಸ್ಮಾತ್ ಚೂಡಿದಾರ್ದು ಲೆಂತ್ ಜಾಸ್ತಿ ಇತ್ತು ಅಂದ್ರೆ ಒಂದು ಪಾರ್ಟಲ್ಲಿ ಬರುತ್ತೆ, ಇನ್ನೊಂದು ಪೇಜಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ, ನೀವು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ಈ ಕಿಟ್ ಬರುತ್ತೆ, ಈ ಕಿಟ್ ಬಂದೇ ಬರುತ್ತೆ. ಓಕೆ, ಫೈನಲ್ ಆಗಿ ಎಂಬ್ರಾಯ್ಡ್ರಿ ಮೆಷಿನ್ಗಳನ್ನ ಟಕ ಅಂತ ಹೇಳ್ಕೊಂಡ್ ಬಂದ್ಬಿಡ್ತೀರಾ? BF 801. ಓಕೆ, 8 ನೀಡಲ್ಸ್, ಸಿಂಗಲ್ ಹೆಡ್,
ಜರಿ ವರ್ಕ್, ಕಟ್ ವರ್ಕ್, ಕಚ್ ವರ್ಕ್, ಮಿರರ್ ವರ್ಕ್, 10 inch LCD ಡಿಸ್ಪ್ಲೇ, ಆಟೋಮೆಟಿಕ್ ಥ್ರೆಡ್ ಡಿಟೆಕ್ಷನ್, ಥ್ರೆಡ್ ಟ್ರಿಮ್ಮರ್, ಇಷ್ಟು ಬರುತ್ತೆ. ಅಂಡ್ ದೆನ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,40,000. ಫ್ರೇಮ್ ಸೈಜ್ ಬಂದ್ಬಿಟ್ಟು 14.4 by 8 inches. ಮಷಿನ್ ಸೈಜ್ 3 feet by 3 feet. 3 feet by 3 feet. ಟೇಬಲ್ ಟಾಪ್ ಅಲ್ವಾ ಇದು? ಟೇಬಲ್ ಟಾಪ್ ಮಷಿನ್ ಇದು. ಸರ್ ಇದು 3 phase ಬೇಕಾ ಮಾಮೂಲಿ? ನಾರ್ಮಲ್ ಎಲ್ಲ ನಮ್ಮ ಹತ್ರ ಇರೋ ಟಾಪ್ ಅಂಡ್ ಮಷಿನ್ ಕೂಡ ಸಿಂಗಲ್ ಫೇಸ್ ಕರೆಂಟ್. ಓಕೆ ಸರ್ ಇದು ಸೆಕೆಂಡ್ ಮಾಡಲ್ BC1201 12 by 16, 12 ನೀಡಲ್ಸ್, ಸಿಂಗಲ್ ಹೆಡ್. ಫ್ರೇಮ್ ಸೈಜ್ ಬಂದ್ಬಿಟ್ಟು 16 by 12 inches ಬರುತ್ತೆ. ಜರಿ ವರ್ಕ್ ಮಾಡ್ಬೋದು. 12 ಥ್ರೆಡ್ಸ್ ಅಟ್ ಎ ಟೈಮ್ ನೀವು ಹಾಕ್ಬೋದು. 12 ಥ್ರೆಡ್ಸ್ ಒಂದೇ ಸತಿ ಹಾಕ್ಬೋದು. ಇದ್ರಲ್ಲೂ ಅಷ್ಟೇ ಸೇಮ್ ಕಟ್ ವರ್ಕ್, ಕಚ್ ವರ್ಕ್, ಜರಿದ್ ವರ್ಕ್, ಸಿಲ್ಕ್ ಥ್ರೆಡ್ ವರ್ಕ್ ವಿತ್ 10 inch LCD ಡಿಸ್ಪ್ಲೇ. ಡಿಸೈನ್ಸ್ ಕೂಡ ನಾವೇ ನಿಮಗೆ ಪ್ರಿಲೋಡೆಡ್ ಡಿಸೈನ್ಸ್ ಕೊಟ್ಟಿರ್ತೀವಿ. ಸರಿ. ಈ ಮಿಷಿನ್ ಬಂದ್ಬಿಟ್ಟು ಟೇಬಲ್ ಟಾಪ್ ಅಲ್ಲ, ಫುಲ್ ಸ್ಟ್ಯಾಂಡ್ ಬರುತ್ತೆ. ಇದೇನ್ ನೋಡ್ತಾ ಇರೋ ಅದೇ ರೀತಿ ಮಿಷಿನ್ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,40,000. 3,40,000. ಓಕೆ. ನೆಕ್ಸ್ಟ್ ಮಾಡಲ್ ಇದು ಬಂದ್ಬಿಟ್ಟು BC1201 16 by 32, 12 ನೀಡಲ್ಸ್, ಸಿಂಗಲ್ ಹೆಡ್, ಓಕೆ, 16 inches by 32 inches. ಒಂದು ಬ್ಯಾಕ್ ಒಂದು ಫ್ರಂಟ್ ಅಟ್ ಎ ಟೈಮ್ ಆಗುತ್ತೆ ನಿಮಗೆ. ಸೇಮ್ ಡಿಸ್ಪ್ಲೇ, ಸೇಮ್ ಪ್ರೊಸೆಸ್, ಆಪರೇಷನ್ ಎಲ್ಲಾನು ಸೇಮ್. ಸರಿ. ಫ್ರೇಮ್ ಮಾತ್ರ ದೊಡ್ಡದು ಬರುತ್ತೆ ನಿಮಗೆ. ಓಕೆ. ಪ್ರೈಸ್ ಬಂದ್ಬಿಟ್ಟು 4,40,000. ಅಲ್ಲಿ ಏನು ಒಂದು ಎಕ್ಸ್ಟ್ರಾ ಫೀಚರ್ ಅಂದ್ರೆ ಅಡಿಷನಲ್ ಡಿವೈಸ್ ಆಡ್ ಮಾಡ್ಕೋಬಹುದು ಸರ್. ಬೀಡ್ಸ್ ಡಿವೈಸ್, ಸೀಕ್ವಿನ್, ಕಾರ್ಡಿಂಗ್, ಈ ಕರೆಂಟ್ಲಿ 3 devices ಇದೆ. 3 devices ಅಲ್ಲಿ ಯಾವ್ದು ಬೇಕಾದ್ರೂ ನೀವು ತಗೊಂಡು ಪರ್ಚೇಸ್ ಮಾಡಿ, ಅಡಿಷನಲಿ ಪರ್ಚೇಸ್ ಮಾಡಿ ಹಾಕೋಬಹುದು. ಅದು ಸಿಗುತ್ತಾ ನಿಮ್ಮ ಹತ್ರನೇ? ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ. ಓಕೆ, ಈಸಿಯಾಗಿ ಆಡ್ ಮಾಡ್ಬೋದು ಅದನ್ನ. ಸರ್ ಇದು ಲಾಸ್ಟ್ ಮಾಡಲ್. ಇದು ಬಂದ್ಬಿಟ್ಟು FW1201 ಸಿಂಗಲ್ ಹೆಡ್, 12 ನೀಡಲ್ಸ್ ವಿತ್ 10 inch ಡಿಸ್ಪ್ಲೇ. ಇದ್ರಲ್ಲಿ ಅಷ್ಟೇ ನೀವು ಎಲ್ಲ ರೀತಿಯ ವರ್ಕ್ ಮಾಡ್ಬೋದು. ಓಕೆ. ಫ್ರೇಮ್ ಸೈಜ್ ಬಂದ್ಬಿಟ್ಟು 20 by 48 inches ಬರುತ್ತೆ. ಬ್ಲೌಸ್ ಜೊತೆಗೆ ನೀವು ಚೂಡಿದಾರ್ ವರ್ಕ್, ಸೀರೆ ಬಾರ್ಡರ್ ವರ್ಕ್, ಲೆಹಂಗಾ, ಗಾಗ್ರಾ ಅದೆಲ್ಲ ದೊಡ್ಡ ದೊಡ್ಡ ವರ್ಕ್ಗಳನ್ನ ಮಾಡ್ತೀರಾ ಅಂದ್ರೂ ನಿಮ್ಗೆ ಒಂದು ಶಾರ್ಟಲ್ಲಿ ಕ್ಲಿಯರ್ ಆಗುತ್ತೆ. ಒಂದೇ ಶಾರ್ಟಲ್ಲಿ ಮಾಡ್ಬೋದು ಇದರಲ್ಲಿ. ಓಕೆ. ಈ ರೀತಿ ಬ್ಲೌಸ್, ಚೂಡಿದಾರ್ ವರ್ಕ್ ಎಲ್ಲವನ್ನು ಮಾಡ್ಬೋದು ನೀವು. ಆಡ್ ಆನ್ ಮಾಡ್ಬೋದಾ ಇದಕ್ಕೆ? ಇದಕ್ಕೂ ಆಡ್ ಆನ್ ಮಾಡುವಂತ ಫೀಚರ್ ಇದೆ. ಟಾಪ್ ಅಂಡ್ 2 ಮಾಡಲ್ಸ್ಗೆ ನೀವು ಆಡ್ ಆನ್ ಮಾಡ್ಕೋಬಹುದು. ಟಾಪ್ ಅಂಡ್ 2 ಮಾಡಲ್ಸ್ ಕೂಡ ಆಡ್ ಆನ್ ಮಾಡ್ಕೋಬಹುದು ಅಲ್ವಾ? ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,50,000 ಆಗುತ್ತೆ. 5,50,000. ಓಕೆ, ಸೂಪರ್ ಸರ್. ಇದನ್ನು ಕೂಡ ಯಾರು ಕಾಮನ್ ಲೇಡೀಸ್ ಎಲ್ಲ ಯೂಸ್ ಮಾಡ್ಬೋದು? ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಟ್ರೈನಿಂಗ್ ಇರುತ್ತೆ ನಮ್ಮ ಕಡೆಯಿಂದ. ಇದರಲ್ಲಿ ಮಾಡಿರುವಂತ ಕೆಲವೊಂದು ಸ್ಯಾಂಪಲ್ಸ್ ತೋರಿಸಬಹುದಾ? ಎಸ್ ಸರ್, ಅಲ್ಲಿ ಇದೆ. ಸರ್ ಇವೆಲ್ಲ ಎಂಬ್ರಾಯ್ಡರಿ ಮಾಡಿರೋದು, ಎಂಬ್ರಾಯ್ಡರಿ ವರ್ಕ್ ಆಗಿರುವಂತ. ಇದು ಯಾವ ಮಷೀನ್ ಅಲ್ಲಿ ಮಾಡಿರೋದು? ಇದು ಸರ್ 3,40,000. 3,40,000 ಇದರಲ್ಲಿ ಮಾಡಿ. ಇದೆಲ್ಲಾನು 3,40,000. ಓಕೆ. ಸೊ ಇವೆಲ್ಲ ಚೂಡಿ ಡಿಸೈನ್, ಬ್ಲೌಸ್ ಡಿಸೈನ್ಸ್ ಸರ್. ಬ್ಲೌಸ್ ಡಿಸೈನ್ಸ್ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು 4,40,000 ಮಾಡಿರೋದು. ಫುಲ್ ಬ್ಯಾಕ್ ವರ್ಕ್, ಫುಲ್ ಬ್ಯಾಕ್ ಎಟ್ ಎ ಟೈಮ್ ಮಾಡಿರೋದು. ಒಂದೇ ಶಾರ್ಟ್ ಬರುತ್ತೆ. ಓಕೆ, ಚೆನ್ನಾಗಿದೆ ಸರ್. ಇದು ಆಕ್ಸೆಸರೀಸ್, ಇದು ಲೋಗೋ ಡಿಸೈನಿಂಗ್ ಫ್ರೇಮ್. ಸೊ ಪ್ರತಿಯೊಂದು ಮಿಷಿನ್ಗೂ ನಿಮಗೆ 5 ಎಕ್ಸ್ಟ್ರಾ ಫ್ರೇಮ್ಸ್ ಬರುತ್ತೆ. ಓಕೆ. ಲೋಗೋ ಡಿಸೈನಿಂಗ್ ಮಾಡಿ ಇದನ್ನ ಆಡ್ ಮಾಡ್ಕೊಂಡು ಇದು ಮಾಡಬಹುದು, ಲೋಗೋ ಡಿಸೈನ್ ಮಾಡಬಹುದು. ಓಕೆ. ಬಾಬಿನ್ ವೈಂಡಿಂಗ್ ಮಷಿನ್ ಬರುತ್ತೆ. ಬಾಬಿನ್ ಕೇಸಸ್, ನೀಡಲ್ಸ್, ಅಂಡ್ ದೆನ್ ಇದು ಮಷೀನ್ ಇದು. ಹೌದು ಸರ್. ಓಕೆ. ಅಂಡ್ ಜರಿ ಥ್ರೆಡ್ಸ್, ಸಿಲ್ಕ್ ಥ್ರೆಡ್ಸ್ ಇವೆಲ್ಲ ಕೊಡ್ತೀರಾ? ಎಲ್ಲಾನು ಬರುತ್ತೆ ಸರ್. ಓಕೆ. ಕ್ಯಾಟಲಾಗ್ ಏನಾದರೂ ಸಿಗುತ್ತಾ ಸರ್? ಕ್ಯಾಟಲಾಗ್ ಕೂಡ ಕೊಟ್ಟಿರ್ತೀವಿ, ಥ್ರೆಡ್ಸ್ ಕ್ಯಾಟಲಾಗ್. ಸೊ ನಿಮ್ಗೆ ಯಾವ್ದನ ರಿಕ್ವೈರ್ಮೆಂಟ್ ಇದ್ರೆ ಅದರಲ್ಲಿರೋ ನಂಬರ್ನ ಮೆನ್ಷನ್ ಮಾಡಿ ನಮ್ಗೆ ಕಳ್ಸಿದ್ರೆ ಕೊರಿಯರ್ ಮಾಡ್ಕೊಡ್ತೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಚೇತನ್ ಸರ್ ನಮಗೆ ಹೊಸ ಕಟಿಂಗ್ ಮೆಷಿನ್ ಇರ್ಬೋದು ಆ್ಯಂಡ್ ಮುಂಚಿನ ಆಲ್ರೆಡಿ ಮಾಡಿರುವಂಥ ಎಂಬ್ರಾಯ್ಡ್ರಿ ಮೆಷಿನ್ಗಳ ಬಗ್ಗೆ ತಿಳಿಸ್ಕೊಟ್ರು. ಆ್ಯಂಡ್ ಒನ್ ಮೋರ್ ಥಿಂಗು, ಎಂಬ್ರಾಯ್ಡ್ರಿ ಮೆಷಿನ್ ಬಗ್ಗೆ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀವಿ ನಾವು. ಹೌದು. ಸೊ ಅಲ್ಲಿಂದ ನೀವು ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಬೋದು. ಅದರ ಲಿಂಕ್ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಓಕೆ, ಯಾವ ರೀತಿ ವರ್ಕ್ ಆಗುತ್ತೆ, ಏನು ಕತೆ, ತುಂಬ ಲಾಂಗ್ ಪ್ರೊಸೆಸ್ ಇದೆ. ಪ್ರತಿಯೊಂದನ್ನು ಕೂಡ ನಾನು ತಿಳ್ಕೊಟ್ಟಿದ್ದೀವಿ ಸರ್. ಇವಾಗ ಲಾಸ್ಟಾಗಿ ಫೈನಲ್ ಆಗಿ ಕೆಲವೊಂದು ಜಸ್ಟ್ ಕ್ವಶನ್ಸ್ ಇದೆ, ಕೇಳ್ಬಿಡ್ತೀನಿ. ಮೊದಲೇದಾಗಿ ಇದಕ್ಕೆ ಗ್ಯಾರಂಟಿ ವಾರಂಟಿ ಏನಾದರೂ ಇದೆಯಾ ಸರ್? ಸರ್ 1 year ಕಂಪ್ಲೀಟ್ ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಬರುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ ಆದ್ರೂ ಪರ್ಟಿಕ್ಯುಲರ್ ಸಪ್ರೇಟ್ ವಾಟ್ಸಪ್ ಗ್ರೂಪ್ನ ಮಾಡ್ತೀವಿ. ಸೊ ನಮ್ಮ ಡೈರೆಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಟ್ರೈನಿಂಗ್ ಟೀಮು, ನಾನು, ಸೊ ಪ್ರತಿಯೊಬ್ಬರು ಆ ಟೀಮಲ್ಲಿ ಇರ್ತಾರೆ. ಒಂದೊಂದು ಕಸ್ಟಮರ್ಗೂ ಪ್ರತಿಯೊಂದೊಂದು ಸಪ್ರೇಟ್ ಗ್ರೂಪ್ ಇರುತ್ತೆ. ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಿದೆ, ಟೆಕ್ನಿಷಿಯನ್ ಏನೋ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಟೆಕ್ನಿಷಿಯನ್ ರೆಸ್ಪಾನ್ಸ್ ಮಾಡ್ತಾನೆ. ಟ್ರೈನಿಂಗಲ್ಲಿ ಏನೋ ಪ್ರಾಬ್ಲಮ್ ಇದೆ, ಟ್ರೈನರ್ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಡೈರೆಕ್ಟರ್ಸ್ ಕೂಡ ಅದರಲ್ಲೇ ಇರ್ತಾರೆ. ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ, ಅಷ್ಟಂತೂ ಅಶ್ಯೂರೆನ್ಸ್ ಇದೆ. ಅಲ್ಲೇ ಬಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ಮ ಟೆಕ್ನಿಷಿಯನ್ ಅಲ್ಲೇ ಬಂದು ರಿಸಾಲ್ವ್ ಮಾಡಿ ಕೊಡ್ತಾರೆ. 1 ವರ್ಷ ಆದ್ಮೇಲೂ ಕೂಡ ನಮ್ಮದೇ ಸರ್ವಿಸ್ ಇರುತ್ತೆ. ಲೈಫ್ ಲಾಂಗ್ ಸಪೋರ್ಟ್. ಹೌದು ಸರ್. ಮಿಷಿನ್ ಅವ್ರು ಎಲ್ಲಿವರೆಗೂ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ಖಂಡಿತ ಇದ್ದೇ ಇರುತ್ತೆ. ಆಫ್ಟರ್ 1 year ಸ್ಪೇರ್ಸ್ ಚಾರ್ಜಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಬರುವಂತದ್ದು ಶಿಪ್ಪಿಂಗ್. ಸೊ ಇದನ್ನ ಎಲ್ಲಿವರೆಗೆ ಮುಟ್ಸೋಕ್ಕಾಗತ್ತೆ ಸರ್ ನೀವು? ಸರ್ ಆಲ್ ಓವರ್ ಕರ್ನಾಟಕ, ನನಗಾಗಲೇ ಹೇಳಿದಾಗ ಆಲ್ ಓವರ್ ಕರ್ನಾಟಕ ಕಂಪ್ಲೀಟ್ ಫ್ರಾಂಚೈಸಿ ನಾವೇ ತಗೊಂಡಿರೋದ್ರಿಂದ ಎಲ್ಲೇ ಇರಲಿ ಅವರು ಕರ್ನಾಟಕದಲ್ಲಿ ನಾವು ಮಾಡ್ಕೊಡ್ತೀವಿ. ಮುಡಿಸ್ತೀರಾ? ಎಸ್ ಸರ್. ಟ್ರಾನ್ಸ್ಪೋರ್ಟೇಷನ್ ನಮ್ಮ ಕಡೆಯಿಂದಾನೇ ಇರುತ್ತೆ. ಓಕೆ ಸೂಪರ್. ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತು ಅನ್ಕೊತೀನಿ. ಸೊ ಇದು ಯುಮಿ ನಿಮ್ದು ಶೋರೂಮ್ ಏನಿದೆ ಇದು ಎಷ್ಟು ಗಂಟೆ ತನಕ ಇರುತ್ತೆ ಸರ್? ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗ್ 10 to 7. ಸಂಡೇಸ್ ಕೂಡ ಓಪನ್ ಇರುತ್ತೆ. ಓಕೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ಕಾಲ್ ಯಾವಾಗ ಮಾಡ್ಬೋದು, ವಾಟ್ಸಪ್ ಯಾವಾಗ ಮಾಡ್ಬೋದು? ಎನಿ ಟೈಮ್ ಕಾಲ್, ಎನಿ ಟೈಮ್ ವಾಟ್ಸಪ್. ಎನಿ ಟೈಮ್ ವಾಟ್ಸಪ್ ಮಾಡ್ಬೋದು ವೀಕ್ಷಕರೇ. ಏನು ಯುಮಿ ಎಂಬ್ರಾಯ್ಡ್ರಿ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್
ಫೋನ್ ನಂಬರ್, ವಾಟ್ಸಪ್ ನಂಬರ್, ಪೇಮೆಂಟ್ ಡೀಟೇಲ್ಸ್, ಅಕೌಂಟ್ ಡೀಟೇಲ್ಸ್, ಜೊತೆಯಲ್ಲಿ ಲೊಕೇಶನ್ಸ್ ಇರ್ಬೋದು. ಇಲ್ಲಿ ಮಾತ್ರ ಇಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಇದೆ ಅವೆಲ್ಲ ಲೊಕೇಶನ್ಸ್. ಆ್ಯಂಡ್ ಆಲ್ರೆಡಿ ಎಂಬ್ರಾಯ್ಡ್ರಿ ಮಷಿನ್ಗಳ ಮೇಲೆ ವಿಡಿಯೋ ಮಾಡಿದ್ದೀವಿ, ಅದರ ಲಿಂಕ್, ಜೊತೆಲಿ ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿದೆ, ಅದರ ಲಿಂಕ್ ಪ್ರತಿಯೊಂದನ್ನು ಕೂಡ ನಾನು ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಅತ್ಯುತ್ತಮವಾದಂತಹ ಎಂಬ್ರಾಯ್ಡ್ರಿ ಮತ್ತು ಕಟ್ಟಿಂಗ್ ಮಷಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಇಲ್ಲಿ ತರಿಸ್ಕೊಬಹುದು. ಸರ್, ಇವಾಗ ಫೈನಲ್ ಆಗಿ ನಾನು ಕೇಳೋದು ಒಂದೇ ಕ್ವಶನ್. ನಮ್ಮ ವೀಕ್ಷಕರಿಗೆ, ಕನ್ನಡಕ ವೀಕ್ಷಕರು, ನಾವು ಬಿಸ್ನೆಸ್ ಮಾಡ್ತೀವಿ, ನಮಗೂ ಮಷಿನ್ ಬೇಕು, ಕಟ್ಟಿಂಗ್ ಮಷಿನ್ ಬೇಕು, ಆಲ್ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಸ್ಪೆಷಲ್ ಆಫರ್ ಏನಾದರೂ ಇದೆಯಾ? ಖಂಡಿತ ಸರ್, ಹೌದು. ಈ ಮಿಷಿನ್ನ ಅವರು ಐದರ್ ಲೈವ್ ಡೆಮೋ ಕೂಡ ನೋಡ್ಬೋದು, ಆನ್ಲೈನ್ನಲ್ಲಿ ನಾವು ಡೆಮೋ ಕೂಡ ಕೊಡ್ತೀವಿ. ಅವ್ರು ಬರೋಕ್ಕಾಗಲ್ಲ ಅಂತಂದರೆ, ಬರ್ತಾರೆ ಅಂತಂದರೆ ರಾಜ್ಕುಮಾರ್ ರೋಡಲ್ಲಿ ರಾಜಾಜಿನಗರಲ್ಲಿ ನಮ್ಮ ಶೋರೂಮ್ ಇದೆ. ಲೈವಾಗಿ ವಾಕಿನ್ ಮಾಡಿ ಮಿಷಿನ್ ಡೆಮೋ ತೊಗೊಳ್ಳಿ. ಇಲ್ಲೇ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಏನೇನು ವೀಡಿಯೋದಲ್ಲಿ ಅದಕ್ಕಿಂತ ಇನ್ನೂ ಜಾಸ್ತಿನೇ ತಿಳಿಸ್ಕೊಡ್ತೀವಿ ಇಲ್ಲಿ. ಆ್ಯಂಡ್ ದೆನ್ ಕನ್ನಡ ಕೂವರ ವೀಡಿಯೋ ನೇಮ್ನ ಮೆನ್ಷನ್ ಮಾಡ್ಕೊಂಡು ಬಂದರೆ ಅವರು ಒಂದು ಅತ್ಯುತ್ತಮವಾದ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಇದೆ. ಸರ್ಪ್ರೈಸ್ ಗಿಫ್ಟ್. ಅದೇನು ಅಂತ ಗೊತ್ತಾಗಬೇಕಂದ್ರೆ ಅವರು ಶೋರೂಮ್ ವಿಸಿಟ್ ಮಾಡಿ ಡೆಮೋ ತೊಗೊಂಡ್ರೆ ಅವ್ರು ನಾವು ತಿಳಿಸ್ಕೊಡ್ತೀರಾ ಅಲ್ವಾ? ನಿಜವಾಗ್ಲೂ ನೀವು ಮೆಚ್ಚುವಂತಹ ಸರ್ಪ್ರೈಸ್ ಅನ್ನ ಇವ್ರ ಜೊತೆ ಮಾತಾಡಿದ್ದೀನಿ, ಒಪ್ಸಿದ್ದೀನಿ ಕೂಡ. ಸೊ ದಯವಿಟ್ಟು ಒಂದ್ಸತಿ ಬನ್ನಿ, ಮಷಿನ್ ಡೆಮೋ ತಗೊಳ್ಳಿ. ಪರ್ಚೇಸಿಂಗ್ ಮಾಡ್ತೀರಾ ಅಂತ ಕನ್ಫರ್ಮ್ ಆಗ್ತಿದ್ದಾಗೆ ಸಾರೇ ನಿಮಗೆ ಹೇಳ್ತಾರೆ ಅದೇನು ಸರ್ಪ್ರೈಸ್ ಅಂತ. ನೀವೇ ಶಾಕ್ ಆಗೋದಂತೂ ಇಲ್ಲಿ ಗ್ಯಾರಂಟಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಮಷಿನರಿಗಳನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.